ಅತ್ಯಾಧುನಿಕ ಸೌಲಭ್ಯಗಳು ನುರಿತ ಅನುಭವಿ ವೈದ್ಯರ ತಂಡದೊಂದಿಗೆ ಉತ್ತಮ ಚಿಕಿತ್ಸೆಗಳು ಭಾನ್ನವಿ ಆಸ್ಪತ್ರೆಯಲ್ಲಿ ಲಭ್ಯ. ನಮ್ಮಲ್ಲಿ ನ್ಯೂರಾಲಜಿ, ನ್ಯೂರೋ ಮೈಕ್ರೋಸ್ಕೋಪಿಕ್ ಚಿಕಿತ್ಸೆ, ಇಎನ್ಟಿ, ಕಿಡ್ನಿ ಸ್ಟೋನ್ಗೆ ಲೇಸರ್ ಚಿಕಿತ್ಸೆ, ಡರ್ಮಟಾಲಜಿ, ಟ್ಯಾಟೂ ರಿಮೂವಲ್ ಲೇಸರ್ ಟ್ರೀಟ್ಮೆಂಟ್, ಹೇರ್ ಟ್ರಾನ್ಸ್ಪ್ಲಾಂಟ್, ಗೈನಕಾಲಜಿ, ಪೀಡಿಯಾಟ್ರಿಕ್, ರೇಡಿಯಾಲಜಿ, ಲ್ಯಾಬೊರೇಟರಿ, ಡಯಾಗ್ನೋಸ್ಟಿಕ್ಸ್, 24x7 ಫಾರ್ಮಸಿ, ಎಮರ್ಜೆನ್ಸಿ ಮತ್ತು ಆಂಬ್ಯುಲೆನ್ಸ್ ಸೇವೆಗಳು ಲಭ್ಯ. ಆಧುನಿಕ ವೈದ್ಯಕೀಯ ಸಲಕರಣೆಯನ್ನ ಹೊಂದಿರುವ ಆಪರೇಷನ್ ಥಿಯೇಟರ್, ಐಸಿಯು, ಎಂಡೋಸ್ಕೋಪಿಕ್, ಡಯಾಲಿಸಿಸ್ ಚಿಕಿತ್ಸೆಗಳನ್ನು ನೀಡಲಾಗುವುದು. ಇದಲ್ಲದೆ ಸರ್ಕಾರಿ ಮತ್ತು ಯಾವುದೇ ಖಾಸಗಿ ಹೆಲ್ತ್ ಇನ್ಶೂರೆನ್ಸ್ ಯೋಜನೆಯನ್ನ ಒಳಗೊಂಡಿದೆ. ಸೇವಾ ಮನೋಭಾವ ಹೊಂದಿರುವ ವೈದ್ಯರು ಮತ್ತು ನರ್ಸಿಂಗ್ ಸಿಬ್ಬಂದಿಗಳಿಂದ ಉತ್ತಮ ಸೇವೆ ನೀಡಲಾಗುವುದು. ನಿಮ್ಮ ಯಾವುದೇ ಆರೋಗ್ಯ ಸಮಸ್ಯೆಗೆ ಸೂಕ್ತ ಚಿಕಿತ್ಸೆ ಪಡೆಯಲು ಭಾನ್ನವಿ ಆಸ್ಪತ್ರೆಗೆ ಭೇಟಿ ಕೊಡಿ. ಸಂಪರ್ಕಿಸಿ ಭಾನ್ನವಿ ಆಸ್ಪತ್ರೆ, P2, ಅನಿಕೇತನ ರೋಡ್, E&F ಬ್ಲಾಕ್, ಕುವೆಂಪು ನಗರ, ಮೈಸೂರು. ಸಿ ಮೈಸೂರು ವಾಹಿನಿ ಅರ್ಪಿಸುವ ಜೀವನ ರೇಖಾ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಾರ್ವಿ. ಕಳೆದ ಸಂಚಿಕೆಯಲ್ಲಿ ನಾವು ನಿಮಗೆ ಕಿಡ್ನಿಯ ಕೆಲಸಗಳೇನು, ಕಿಡ್ನಿ ಯಾವ ರೀತಿ ಕೆಲಸವನ್ನ ಮಾಡುತ್ತೆ, ಇನ್ನು ಕಿಡ್ನಿ ಫೇಲಿಯರ್ ಆದಾಗ ಯಾವೆಲ್ಲ ಲಕ್ಷಣಗಳು ಕಂಡು ಬರುತ್ತೆ, ಮತ್ತೆ ಯಾವ ರೀತಿ ಚಿಕಿತ್ಸೆಯನ್ನ ತೆಗೆದುಕೊಳ್ಬೇಕು ಅಂತ ಸಾಕಷ್ಟು ಮಾಹಿತಿನ ನಾವು ನಿಮ್ಗೆ ನೀಡ್ತಾ ಹೋದ್ವಿ. ಹಾಗೆ ಇವತ್ತು ಮುಂದುವರೆದು ಮಾತನಾಡೋದಾದ್ರೆ ಮೂತ್ರಕೋಶಗಳ ಲಕ್ಷಣಗಳೇನು, ಮೂತ್ರಕೋಶಗಳು ಹಾನಿಗೊಳಗಾದಾಗ ಯಾವೆಲ್ಲ ಲಕ್ಷಣಗಳು ಕಂಡು ಬರುತ್ತೆ, ಹಾಗೆ ಯಾವೆಲ್ಲ ಚಿಕಿತ್ಸೆಗಳನ್ನ ಪಡ್ಕೊಳ್ಬೇಕಾಗತ್ತೆ ಎಂಬುದರ ಕುರಿತು ಇವತ್ತಿನ ಒಂದು ವಿಶೇಷ ಸಂಚಿಕೆಯಲ್ಲಿ ನಾನು ನಿಮ್ಗೆ ನೀಡ್ತಾ ಹೋಗ್ತೇನೆ. ಇದ್ರ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ನಮ್ಮೊಟ್ಟಿಗಿದ್ದಾರೆ ಮೈಸೂರಿನ ಹೆಸರಾಂತ ಆಸ್ಪತ್ರೆಯಾದ ಭಾನ್ನವಿ ಆಸ್ಪತ್ರೆಯ ನೆಫ್ರಾಲಜಿಸ್ಟ್ ಆದಂತಹ ಡಾಕ್ಟರ್ ಮನೋವರು. ಮತ್ತೆ ಕಿತಡ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್, ಮೊದಲಿಗೆ ಪ್ರೋಟೀನ್ ಯೂರಿಯಾ ಅಂದ್ರೆ ಏನು ಡಾಕ್ಟರ್? ಪ್ರೋಟೀನ್ ಯೂರಿಯಾ ಅಂದ್ರೆ ಲಾಸ್ ಆಫ್ ಪ್ರೋಟೀನ್ ಇನ್ ಯೂರಿನ್. ಅಂದ್ರೆ ಯೂರಿನ್ ನಲ್ಲಿ ನಾರ್ಮಲ್ ಆಗಿ ಎಷ್ಟು ಪ್ರೋಟೀನ್ ಹೋಗ್ಬೇಕೋ ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಯೂರಿನ್ ಅಲ್ಲಿ ಪ್ರೋಟೀನ್ ಲಾಸ್ ಆಗ್ತಿದೆ ಅಂದ್ರೆ ಅದನ್ನ ಪ್ರೋಟೀನ್ ಯೂರಿಯಾ ಅಂತ ಕರಿತೀವಿ. ಸೊ ಹಂಗಂದ್ರೆ ಈಗ ನಾರ್ಮಲ್ ವ್ಯಕ್ತಿಗಳಲ್ಲಿ ಪ್ರೋಟೀನ್ ಹೋಗುತ್ತಾ ಇಲ್ವಾ ಅಂದ್ರೆ ನಾರ್ಮಲ್ ವ್ಯಕ್ತಿಗಳಲ್ಲೂ ಅಲ್ಪ ಪ್ರಮಾಣದಲ್ಲಿ ಪ್ರೋಟೀನ್ ಯೂರಿನ್ ಅಲ್ಲಿ ಹೋಗುತ್ತೆ. ಸೊ ಅದ್ ಬಂದ್ಬಿಟ್ಟು ಆಲ್ಬುಮಿನ್ ಅಂದ್ರೆ 2 ಟೆಸ್ಟ್ ಬರುತ್ತೆ. ಒಂದು ಆಲ್ಬುಮಿನ್ ಅಂತ ಮೆಜರ್ ಮಾಡ್ತೀವಿ, ಇನ್ನೊಂದು ಟೋಟಲ್ ಪ್ರೋಟೀನ್ ಅಂತ ಮೆಜರ್ ಮಾಡ್ತೀವಿ. ಸೊ ಆಲ್ಬುಮಿನ್ ಅಂತ ತಗೊಂಡ್ರೆ ಅಪ್ ಟು 30 ಮಿಲಿಗ್ರಾಮ್ ಇಟ್ ಈಸ್ ನಾರ್ಮಲ್. ಸೊ ಪರ್ ಡೇ 20 to 30 ಮಿಲಿಗ್ರಾಮ್ ಆಲ್ಬುಮಿನ್ ಯೂರಿನ್ ಅಲ್ಲಿ ಹೋಗ್ತಿದೆ ಅಂದ್ರೆ ಅದು ನಾರ್ಮಲ್. ಮೋರ್ ದೆನ್ 30 ಮಿಲಿಗ್ರಾಮ್ ಹೋಗ್ತಿದೆ ಅಂದ್ರೆ ಅದನ್ನ ನಾವು ಆಲ್ಬುಮಿನ್ ಯೂರಿಯಾ ಅಂತ ಕರಿತೀವಿ. ಸೊ 30 to 300 ಅಂತ ಬರ್ತಿದೆ ಅಂದ್ರೆ ಮೈಕ್ರೋ ಆಲ್ಬುಮಿನ್ಯೂರಿಯಾ, ಮೋರ್ ದೆನ್ 300 ಬರ್ತಿದೆ ಅಂದ್ರೆ ಮ್ಯಾಕ್ರೋ ಆಲ್ಬುಮಿನ್ಯೂರಿಯಾ. ಅದನ್ನೇ ಇವಾಗ ರೀಸೆಂಟ್ ಟರ್ಮ್ಸ್ ಬಂದ್ಬಿಟ್ಟು ಮಾಡರೇಟ್ಲಿ ಇನ್ಕ್ರೀಸ್ ಆಲ್ಬುಮಿನ್ಯೂರಿಯಾ, ಸಿವಿಯರ್ಲಿ ಇನ್ಕ್ರೀಸ್ ಆಲ್ಬುಮಿನ್ಯೂರಿಯಾ ಅಂತ ಕರಿತೀವಿ. ಬಟ್ ಅದೇ ನಾವು ಪ್ರೋಟೀನ್ ಯೂರಿಯಾ ಅಂದ್ರೆ ಟೋಟಲ್ ಪ್ರೋಟೀನ್ ಅಂತ ತಗೊಂಡ್ರೆ ಅಪ್ ಟು 150 ಮಿಲಿಗ್ರಾಮ್ ನ ನಾರ್ಮಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಮೋರ್ ದೆನ್ 150 ಮಿಲಿಗ್ರಾಮ್ ಪರ್ ಡೇ ಇದೆ ಅಂದ್ರೆ ಅದು ಪ್ರೋಟೀನ್ ಯೂರಿಯಾ. ಸೊ 150 to 500 ಇದ್ರೆ ಮೈಲ್ಡ್ ಅಂತ, 500 ಇಂದ 1 ಗ್ರಾಮ್ ಇದೆ ಅಂದ್ರೆ ಮಾಡರೇಟ್ ಅಂತ, 1 ಗ್ರಾಮ್ ಇಂದ 3.5 ತನಕ ಇರಬೇಕಿದ್ರೆ ಅದನ್ನ ಸಬ್ನೆಫ್ರೋಟಿಕ್ ಪ್ರೋಟೀನ್ ಯೂರಿಯಾ ಅಂತ, ಸೊ ಮೋರ್ ದೆನ್ 3.5 ಗ್ರಾಮ್ ಇರಬೇಕಿದ್ರೆ ಅದನ್ನ ನೆಫ್ರೋಟಿಕ್ ಪ್ರೋಟೀನ್ ಯೂರಿಯಾ ಅಂತ ಕರಿತೀವಿ. ಯೂಶುವಲಿ ಪ್ರೋಟೀನ್ ಅಂತ ಅಂದ್ರೆ ನಾವು ಏನಂತ ತಿಳ್ಕೊತೀವಿ, ದೇಹಕ್ಕೆ ಬೇಕಾದಂತ ಒಂದು ಅಂಶ. ಪ್ರೋಟೀನ್ ಇಲ್ಲ ಅಂತಂದ್ರೆ ಏನು ಕೂಡ, ಈಗ ಬೋನ್ ಸ್ಟ್ರಾಂಗ್ ಆಗ್ಲಿಕ್ಕೂ ಕೂಡ ಪ್ರೋಟೀನ್ ಬೇಕು. ಸೊ ಈಗ ಯೂರಿನಲ್ಲೂ ಕೂಡ ಪ್ರೋಟೀನ್ ಇರುತ್ತಾ ಇದೇ ತರ? ಹೌದು. ಅಂದ್ರೆ ಈಗ ಕಿಡ್ನಿನಲ್ಲಿ ಎಲ್ಲಾ ಪ್ರೋಟೀನ್ ಫಿಲ್ಟರ್ ಆಗಲ್ಲ, ಓನ್ಲಿ ಮಿನಿಮಲ್ ಅಮೌಂಟ್ ಆಫ್ ಪ್ರೋಟೀನ್ ಮಾತ್ರ ಫಿಲ್ಟರ್ ಆಗುತ್ತೆ. ಅದೇನಕ್ಕೆ ಅಂದ್ರೆ ಅದು ಗ್ಲಾಮರುಲರ್ ಫಿಲ್ಟ್ರೇಷನ್ ಬ್ಯಾರಿಯರ್ ಅಂತ ಇದೆ. ನಾರ್ಮಲ್ ಫಂಕ್ಷನ್ ಮಾಡ್ತಿರ್ಬೇಕಿದ್ರೆ ಬಾಡಿಯಿಂದ ಪ್ರೋಟೀನ್ ಲಾಸ್ ಆಗ್ಬಿಟ್ರೆ ಮಾಲ್ ನ್ಯೂಟ್ರಿಷನ್ ಆ ಥರ ಎಲ್ಲ ಆಗ್ಬಿಡುತ್ತೆ ಅಂದ್ಬಿಟ್ಟು ಏನು ಫಿಲ್ಟರ್ ಆಗದಂಗೆ ನೋಡ್ಕೊಳ್ಳುತ್ತೆ. ಸೊ ಕೆಲವೊಂದು ಕಾಯಿಲೆಗಳಲ್ಲಿ ಯಾವಾಗ ಕಿಡ್ನಿ ಫಿಲ್ಟರ್ ಡ್ಯಾಮೇಜ್ ಆಗುತ್ತೆ ಅವಾಗ ತುಂಬಾ ಪ್ರೋಟೀನ್ ಲಾಸ್ ಆಗುತ್ತೆ. ಸೊ ಅದನ್ನೇ ನಾವು ಪ್ರೋಟೀನ್ ಯೂರಿಯಾ ಅಂತ ಕರೆಯೋದು. ಇದರ ಲಕ್ಷಣಗಳೇನು ಡಾಕ್ಟರ್ ಪ್ರೋಟೀನ್ ಯೂರಿಯಾದು? ಪ್ರೋಟೀನ್ ಯೂರಿಯಾದು ಮೇನ್ ಲಕ್ಷಣಗಳು ಅಂದ್ರೆ ಒಂದು ಸಿಂಪ್ಟಮ್ಸ್ ವೈಸ್ ಅಂತ ಬಂದ್ರೆ ಫಸ್ಟ್ ಕಣ್ಣು ಸುತ್ತ ಊತ ಸ್ಟಾರ್ಟ್ ಆಗುತ್ತೆ, ಮತ್ತೆ ಕಾಲಲ್ಲಿ ಊತ ಬರೋದು ಸ್ಟಾರ್ಟ್ ಆಗುತ್ತೆ. ಇನ್ನ ತುಂಬಾ ಜಾಸ್ತಿಯಾಗಿ ಪ್ರೋಟೀನ್ ಲಾಸ್ ಆಗ್ತಿದೆ ಅಂದ್ರೆ ಹೊಟ್ಟೆನಲ್ಲಿ ಮತ್ತೆ ಲಂಗ್ಸ್ ಹತ್ರ ಎಲ್ಲಾ ಕಡೆ ನೀರು ತುಂಬಿಕೊಳ್ಳೋದು ಸ್ಟಾರ್ಟ್ ಆಗುತ್ತೆ. ಅದ್ರ ಜೊತೆಗೆ ಯೂರಿನೇಷನ್ ಮಾಡ್ಬೇಕಿದ್ರೆ ನೊರೆ ತರ ಹೋಗುತ್ತೆ ಅನ್ನೋ ಆ ಲಕ್ಷಣಗಳು ಬರ್ತವೆ. ಸಾಮಾನ್ಯವಾಗಿ ಮೈಲ್ಡ್ ಆಗಿ ನೊರೆ ಬರೋದು ಕಾಮನ್. ಅದ್ ನಾವು ಮೆಡಿಕಲ್ ಟರ್ಮ್ಸ್ ಅಲ್ಲಿ ಹೇಳ್ಬೇಕಂದ್ರೆ ನಾವು ಯೂರಿನ್ ಪಾಸ್ ಮಾಡಿದಾಗ ಏನಾದ್ರು ಒಂದು ಲೇಯರ್ ಅಲ್ಲಿ ದೊಡ್ಡ ಗುಳ್ಳೆಗಳು ಮತ್ತೆ ಒಂದು 15 ಸೆಕೆಂಡ್ಸ್ ಒಳಗಡೆ ಅದು ಡಿಸಪಿಯರ್ ಆಗ್ಬಿಡೋದು, ಆ ತರ ಇದ್ರೆ ಅದು ಅಷ್ಟು ಸಿಗ್ನಿಫಿಕೆಂಟ್ ಇರಲ್ಲ. ಬಟ್ ತುಂಬಾ ಮಲ್ಟಿಪಲ್ ಲೇಯರ್ದು ಗುಳ್ಳೆಗಳು ಮತ್ತೆ ಫ್ಲಶ್ ಮಾಡಿದ್ರು ಹೋಗ್ತಿರಲ್ಲ, ಇನ್ನ ಪರ್ಸಿಸ್ಟೆಂಟ್ ಇರುತ್ತೆ.
ಮೋರ್ ದೆನ್ 30 ಸೆಕೆಂಡ್ಸ್ ಹಂಗೆ ಗುಳ್ಳೆಗಳಿರ್ತವೆ. ಮತ್ತೆ ಬರ್ತಾ 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 ಅದ್ರ ಪ್ರಮಾಣ ಇನ್ನ ಜಾಸ್ತಿ ಆಗ್ತಿದೆ. ಆ ತರ ಇರ್ಬೇಕಿದ್ರೆ ಅದು ಸಿಗ್ನಿಫಿಕೆಂಟ್. ಲಿಟ್ರಲಿ ಹೇಳ್ಬೇಕಂದ್ರೆ ಈಗ ಸೋಪ್ ನೊರೆ ಹೆಂಗ್ ಬರುತ್ತೆ ಆ ತರ ಏನಾದ್ರು ಹೋಗ್ತಿದೆ ಅಂದ್ರೆ ಅದು ಸಿಗ್ನಿಫಿಕೆಂಟ್. ಓಕೆ, ಜಸ್ಟ್ ನೊರೆ ಬಂದ್ರೆ ಮಾತ್ರ ಅದು ಪ್ರೋಟೀನ್ಯೂರಿಯಾ ಒಂದು ಸಿಂಪ್ಟಮ್ಸ್ ಅಂತ ಹೇಳ್ತಾರೆ, ಅಥವಾ ಈಗ ಯೂರಿನ್ ಪಾಸ್ ಮಾಡ್ಬೇಕಂದ್ರೆ ವೇರಿಯೇಷನ್ಸ್ ಕಲರ್ಸ್ ಲೈಕ್ ಪೇಲ್ ಇಲ್ಲೋ ಅಥವಾ ರೆಡ್ಡಿಶ್ ಈ ತರ ಆಗುವಂತ ಚಾನ್ಸಸ್ಗಳು ಕೂಡ ಇರುತ್ತೆ, ಅದು ಕೂಡ ಪ್ರೋಟೀನ್ಯೂರಿಯಾಗೆ ಸಂಬಂಧಪಟ್ಟಂತ? ಇಲ್ಲ, ಐಸೋಲೇಟೆಡ್ ಪ್ರೋಟೀನ್ಯೂರಿಯಾ ಇದ್ರೆ ಮೋಸ್ಟ್ ಆಫ್ ದ ಟೈಮ್ಸ್ ಕಲರ್ ಡಿಸ್ಟರ್ಬೆನ್ಸಸ್ ಏನು ಬರಲ್ಲ. ಏನಾದ್ರು ಅದ್ರ ಜೊತೆಗೆ ಬ್ಲೀಡಿಂಗ್ ಏನಾದ್ರು RBCs ಏನಾದ್ರು ಹೋಗ್ತಿದೆ ಅಂದ್ರೆ ರೆಡ್ ಕಲರ್ ಆತರ ಕಲರ್ ವೇರಿಯೇಷನ್ ಬರುತ್ತೆ. ಬಟ್ ಪ್ರೋಟೀನ್ಯೂರಿಯಾದಲ್ಲಿ ಕಲರ್ ವೇರಿಯೇಷನ್ ಏನು ಬರಲ್ಲ. ಮೇನ್ಲಿ ಅದು ಫ್ರಾತಿ ನೇಚರ್. ಅದರಲ್ಲೂ ಕೆಲವೊಂದ್ಸರಿ ನಾನು ಹೇಳ್ದಂಗೆ ಬಿನೈನ್ ಅನ್ನೋದೊಂದು ಸಿಗ್ನಿಫಿಕೆಂಟ್ ಇರೋದೊಂದು, ಯಾವ್ದು ತುಂಬಾ ಜಾಸ್ತಿ ಇರುತ್ತೆ ಹೋಗ್ತಾ ಹೋಗ್ತಾ ಇನ್ಕ್ರೀಸ್ ಆಗ್ತಿರುತ್ತೆ, ಅದ್ರ ಜೊತೆಗೆ ಐಸೋಲೇಟೆಡ್ ಏನಾದ್ರು BP ಇಲ್ಲ ಬ್ಲಡ್ ಹೋಗೋದು ಆ ತರ ಸಿಂಪ್ಟಮ್ಸ್ ಗಳೆಲ್ಲ ಇರ್ಬೇಕಿದ್ರೆ ಅದು ಸಿಗ್ನಿಫಿಕೆಂಟ್ ಅಂತ ಕರಿತೀವಿ. ಈಗ ಸಾಮಾನ್ಯವಾಗಿ ಇದು ಅನುವಂಶೀಯ ಕಾಯಿಲೆನಾ ಅಥವಾ ಹೇಗೆ ಇತ್ತು? ಕೆಲವೊಂದು ತೊಂದರೆಗಳಲ್ಲಿ ಅನುವಂಶೀಯವಾಗಿ ಬರ್ಬೋದು. ಅಂದ್ರೆ ಈಗ ಜೆನೆಟಿಕ್ ಕಾಸಸ್ ಆಫ್ ನೆಫ್ರೋಟಿಕ್ ಸಿಂಡ್ರೋಮ್ ಮತ್ತೆ ಇವಾಗ ಪಾಲಿಸಿಸ್ಟಿಕ್ ಕಿಡ್ನಿ ಡಿಸೀಸ್ ಅಂತ ಕರಿತೀವಿ, ಇಂಥ ತೊಂದರೆಗಳಲ್ಲಿ ಅನುವಂಶೀಯವಾಗಿನೂ ಬರ್ಬೋದು. ಬಟ್ ಮೆಜಾರಿಟಿ ಇದು ಅಕ್ವೈರ್ಡ್ ಕಾಸಸ್ಸೇ ಬರೋದು. ಸೊ ಅದಕ್ಕೆ ತುಂಬಾ ರೀಸನ್ಸ್ ಗಳು ಬರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಈಗ ಚಿಲ್ಡ್ರನ್ಸ್ ಅಂತ ತಗೊಂಡ್ರೆ ಮಿನಿಮಲ್ ಚೈನ್ ಡಿಸೀಸ್ ನೆಫ್ರೋಟಿಕ್ ಸಿಂಡ್ರೋಮ್ ಅಂತ ಕರಿತೀವಿ. ಅಂದ್ರೆ 1 to 6 years ಏಜ್ ಗ್ರೂಪ್ ಅಲ್ಲಿ ಅವ್ರಿಗೆ ಬೇರೆ ಇನ್ನೇನು ತೊಂದರೆ ಇರಲ್ಲ, ಕಾಲು ಊದ್ಕೊಳ್ಳೋದು, ಮುಖ ಊದ್ಕೊಳ್ಳೋದು, ಹೊಟ್ಟೆ ಎಲ್ಲ ಊದ್ಕೊಳ್ಳೋದು ಆ ತರ ಇರುತ್ತೆ. ಅದು ಸ್ವಲ್ಪ ಅದು ಇಮ್ಯೂನ್ ರಿಲೇಟೆಡ್ ಪ್ರಾಬ್ಲಮ್ ಇರುತ್ತೆ. ಒಂದಷ್ಟು ದಿನ ನಾವು ಸ್ಟಿರಾಯ್ಡ್ಸ್ ಎಲ್ಲ ಕೊಟ್ಟು ಇಮ್ಯೂನೋ ಸಪ್ರೆಷನ್ ಕೊಟ್ಟಾಗ ರಿಕವರಿ ಆಗುತ್ತೆ. ಸೊ ಅದು ಮೇನ್ಲಿ ಮಿನಿಮಲ್ ಚೈನ್ ಡಿಸೀಸ್ 90-95% ಅದು ರಿಕವರಿ ಆಗ್ಬಿಡುತ್ತೆ. ಸೊ ಚಿಲ್ಡ್ರನ್ಸ್ ಅಲ್ಲಿ ಮೇನ್ ಆಗಿ ಬರೋದೇ ಇದು ಮಿನಿಮಲ್ ಚೈನ್ ಡಿಸೀಸ್. ಬಟ್ ಅದೇ ಅಡಲ್ಟ್ ಬಂದ್ರೆ ಬೇರೆ ಬೇರೆ ರೀಸನ್ಸ್ ಬರುತ್ತೆ. ಮೇನ್ ಆಗಿ ಡಯಾಬಿಟಿಸ್, ಹೈಪರ್ ಟೆನ್ಷನ್, ಮತ್ತೆ ನಾವು ಕಿಡ್ನಿ ಸಿಸ್ಟಮ್ ಅಂತ ತಗೊಂಡಾಗ ನಾವು ಗ್ಲಾಮರುಲರ್ ಡಿಸೀಸಸ್, ಇಂಟರ್ಸ್ಟಿಷಿಯಲ್ ಡಿಸೀಸಸ್, ಟ್ಯೂಬುಲರ್ ಡಿಸೀಸಸ್, ವ್ಯಾಸ್ಕ್ಯುಲರ್ ಡಿಸೀಸಸ್ ಅಂತ ತಗೋತೀವಿ. ಸೊ ಗ್ಲಾಮರುಲರ್ ಡಿಸೀಸಸ್ ಅದರಲ್ಲಿ ಮೇನ್ ಇಂಪಾರ್ಟೆಂಟ್ ಅಂದ್ರೆ ಈಗ ಸೇಮ್ ಈ ಚಿಕ್ಕ ಮಕ್ಕಳಲ್ಲಿ ಹೆಂಗೆ ನೆಫ್ರೋಟಿಕ್ ಸಿಂಡ್ರೋಮ್ ಮಿನಿಮಲ್ ಚೈನ್ ಡಿಸೀಸ್ ಬರುತ್ತೆ, ಅದೇ ದೊಡ್ಡವರಲ್ಲೂ ಬರ್ಬೋದು. ಅದ್ರ ಜೊತೆಗೆ IgA ನೆಫ್ರೋಪತಿ ಅಂತ ಬರುತ್ತೆ, ಮೆಂಬ್ರೇನಸ್ ನೆಫ್ರೋಪತಿ ಅಂತ ಬರುತ್ತೆ. ಅವೆಲ್ಲದಕ್ಕಿಂತ ಮೈನ್ ಆಗಿ ಡಯಾಬಿಟಿಸ್ ಮೋಸ್ಟ್ ಇಂಪಾರ್ಟೆಂಟ್. ಡಯಾಬಿಟಿಸ್, ಹೈಪರ್ ಟೆನ್ಷನ್, ಮತ್ತೆ ಈಗ ಕೆಲವೊಂದ್ಸಾರಿ ಹೆವಿ ಮೆಟಲ್ಸ್, NSAIDs ಎಲ್ಲ ತಗೊಂಡಾಗ ಟ್ಯೂಬುಲ್ಸ್ ಡ್ಯಾಮೇಜ್ ಆಗಿ ಟ್ಯೂಬುಲರ್ ಪ್ರೋಟೀನ್ಯೂರಿಯಾ ಅಂತ ಬರುತ್ತೆ. ಕೆಲವೊಂದ್ಸಾರಿ ಡ್ರಗ್ಸ್ ಏನಾದ್ರು ಅಲರ್ಜಿ ತರ ಆಗಿ ಇಂಟರ್ಸ್ಟಿಷಿಯಲ್ ನೆಫ್ರೈಟಿಸ್ ಆಗಿ ಅವಾಗ್ಲೂ ಪ್ರೋಟೀನ್ ಬರುತ್ತೆ. ಸೊ ಇದೆಲ್ಲ ಕೆಲವೊಂದ್ಸಾರಿ ಇಮ್ಯೂನ್ ರಿಲೇಟೆಡ್ ಡಿಸೀಸಸ್ ಬರುತ್ತೆ. ಅಂದ್ರೆ ಈಗ ಲೂಪಸ್ ನೆಫ್ರೈಟಿಸ್ ಮತ್ತೆ ವ್ಯಾಸ್ಕುಲೈಟಿಸ್ ಅಂತೆಲ್ಲ ಕರಿತೀವಿ. ಈ ಎಲ್ಲ ಕಾಯಿಲೆಗಳಲ್ಲೂ ಪ್ರೋಟೀನ್ಯೂರಿಯಾ ಇರಬಹುದು. ಸಾಮಾನ್ಯವಾಗಿ ಯಾವ ಒಂದು ಏಜ್ ಗ್ರೂಪ್ ಅವ್ರಿಗೆ ಈ ಒಂದು ಸಿಂಪ್ಟಮ್ಸ್ ಕಂಡು ಬರುತ್ತೆ ಡಾಕ್ಟರ್? ಓಕೆ, ಅದು ಡಿಪೆಂಡಿಂಗ್ ಆನ್ ದ ಇಟಿಯಾಲಜಿ. ಈಗ ಡಯಾಬಿಟಿಸ್ ಅಂದ್ರೆ ಈಗ ಡಯಾಬಿಟಿಸ್ ಡ್ಯೂರೇಷನ್ ಯೂಶಲಿ 30-40 years ಆದ್ಮೇಲೆ ಕ್ರಾಸ್ ಆಗುತ್ತೆ. ಈವನ್ ಡಯಾಬಿಟಿಕ್ ಪೇಷಂಟ್ಸ್ ಅಲ್ಲಿ ಇಮಿಡಿಯೇಟ್ ಆಗಿ ಡಯಾಲಿಸಿಸ್ ಡಿಟೆಕ್ಟ್ ಆದ ತಕ್ಷಣ ಪ್ರೋಟೀನ್ಯೂರಿಯಾ ಏನಿರಲ್ಲ. ನಮ್ಮ ಇದು ಆಸ್ ಪರ್ ಡಿಸೀಸ್ ಹೆಂಗೆ ಅಂದ್ರೆ ಅದು ಯೂಶಲಿ 4 to 5 years ಶುಗರ್ಸ್ ಕಂಟ್ರೋಲ್ ಇಲ್ಲ ಅಂದ್ರೆ ಪ್ರೋಟೀನ್ಯೂರಿಯಾ ಸ್ಟಾರ್ಟ್ ಆಗೋದು. ಬಟ್ ಡಯಾಬಿಟಿಸ್ ಡಯಾಗ್ನೋಸ್ ಆಗದೇ ಲೇಟ್ ಆಗ್ತಿದೆ ಅಂದ್ರೆ ಡಯಾಗ್ನೋಸ್ ಆಗೋ ಟೈಮಲ್ಲಿ ಬೇಕಾದ್ರೆ ಪ್ರೋಟೀನ್ಯೂರಿಯಾ ಇರ್ಬೋದು. ಬಟ್ ಈ IgA ನೆಫ್ರೋಪತಿ ಮತ್ತೆ ಇಮ್ಯೂನ್ ಡಿಸೀಸಸ್ ಇದೆಲ್ಲ ಯೂಶಲಿ ಸೆಕೆಂಡ್ ಅಂಡ್ ಥರ್ಡ್ ಡಿಕೆಡ್ ಅಂದ್ರೆ 20 years, 30 years, 40 years ಆ ಏಜ್ ಗ್ರೂಪ್ ಅಲ್ಲಿ ಬರುತ್ತೆ. ಚಿಕ್ಕ ಮಕ್ಕಳಲ್ಲೂ ಬರ್ಬೋದು. ಮಿನಿಮಲ್ ಚೈನ್ ಡಿಸೀಸ್ ಇದ್ರೆ ಚಿಕ್ಕ ಮಕ್ಕಳಲ್ಲೂ ಬರುತ್ತೆ. ಈವನ್ ಪ್ರೆಗ್ನೆನ್ಸಿ ಟೈಮ್ ಅಲ್ಲೂ ಕೂಡ ಈ ಪ್ರೋಟೀನ್ಯೂರಿಯಾಗಳು ಕಂಡು ಬರುತ್ತೆ ಅಂತ ಹೇಳ್ತಾರೆ. ಅದು ಯಾವ ರೀತಿ ನಾವು ಅದನ್ನ ಫೈಂಡ್ ಔಟ್ ಮಾಡಬಹುದು? ಏನಕ್ಕೆ ಪ್ರೆಗ್ನೆನ್ಸಿ ಟೈಮ್ ಅಲ್ಲೂ ಕೂಡ ಪ್ರೋಟೀನ್ಯೂರಿಯಾ ಬರುತ್ತೆ ಡಾಕ್ಟರ್? ಪ್ರೆಗ್ನೆನ್ಸಿನಲ್ಲಿ ನಾರ್ಮಲ್ ಪ್ಲಾಸೆಂಟೇಷನ್ ಇರ್ಬೇಕಿದ್ರೆ ಪ್ರೋಟೀನ್ಯೂರಿಯಾ ಬರಲ್ಲ. ಬಟ್ ಕೆಲವೊಂದ್ಸಾರಿ ಅಬ್ನಾರ್ಮಲ್ ಪ್ಲಾಸೆಂಟೇಷನ್ ಅಂತ ಹೇಳ್ತೀವಿ. ಸೊ ಅಬ್ನಾರ್ಮಲ್ ಪ್ಲಾಸೆಂಟೇಷನ್ ಇರ್ಬೇಕಿದ್ರೆ ಅಲ್ಲಿ ಸ್ಮಾಲರ್ ಬ್ಲಡ್ ವೆಸಲ್ಸ್ ಅಲ್ಲಿ ಇಂಜುರಿ ಆದಾಗ ಪ್ರೋಟೀನ್ಯೂರಿಯಾ ಬರುತ್ತೆ. ಸೊ ಆ ಪೇಷಂಟ್ಸ್ ಗಳಿಗೆ ಈವನ್ BP-ನೂ ಬರುತ್ತೆ. ಅದಕ್ಕೇನೆ ಪ್ರೋಟೀನ್ಯೂರಿಯಾ ಮತ್ತೆ BP ಎರಡು ಪ್ರೆಗ್ನೆನ್ಸಿನಲ್ಲಿ ಯೂಶಲಿ 20 weeks ಆದ್ಮೇಲೆ ಕಾಣಿಸ್ಕೊಂತಿದೆ ಅಂದ್ರೆ ಅದನ್ನ ಪ್ರೀ ಎಕ್ಲಾಂಪ್ಸಿಯಾ ಅಂತ ಕರಿತೀವಿ. ಸೊ ಅವ್ರೊಂದ್ ಸ್ವಲ್ಪ ಕ್ಲೋಸ್ ಮಾನಿಟರಿಂಗ್ ಮಾಡ್ಕೋಬೇಕು. ಈಗ ಡಯಾಬಿಟಿಕ್ ಇರ್ಬೋದು ಅಥವಾ ಬ್ಲಡ್ ಪ್ರೆಷರ್ ಇರ್ಬೋದು, ಇವ್ರಿಗೆ ಪ್ರೋಟೀನ್ಯೂರಿಯಾ ಬಂದಾಗ ಯಾವ ರೀತಿ ಇವರು ಪ್ರಿಕಾಷನ್ಸ್ ತಗೊಳ್ಬೇಕಾಗುತ್ತೆ ಡಾಕ್ಟರ್? ಓಕೆ, ನಾನು ಹೇಳ್ದಂಗೆ ಈಗ ಡಯಾಬಿಟಿಕ್ ಪೇಷಂಟ್ಸ್ ಅಲ್ಲಿ ಯೂಶಲಿ ಅನ್ಕಂಟ್ರೋಲ್ಡ್ ಶುಗರ್ಸ್ 4 to 5 years ಇರ್ಬೇಕಿದ್ರೆ ಅದು ಕಿಡ್ನಿ ಮೇಲೆ ಎಫೆಕ್ಟ್ ಸ್ಟಾರ್ಟ್ ಆಗುತ್ತೆ. ಬಟ್ ನಮ್ಗೆ ಯಾವ್ದೋ ಒಬ್ಬ ವ್ಯಕ್ತಿಗೆ ಇವಾಗ ಡಯಾಬಿಟಿಸ್ ಡಯಾಗ್ನೋಸ್ ಆಗ್ತಿದೆ ಅಂದ್ರೆ ಯಾವಾಗಿಂದ ಮುಂಚೆಯಿಂದನೂ ಇರ್ಬೋದು. ಸೊ ಅದ್ ಗೊತ್ತಿರಲ್ಲ. ಸೊ
ಆಸ್ ಸೂನ್ ಆಸ್ ಪಾಸಿಬಲ್ ಅಟ್ ದ ಟೈಮ್ ಆಫ್ ಡಯಾಗ್ನೋಸಿಸ್ ಅವರಿಗೆ ಪ್ರೋಟೀನ್ ಯೂರಿಯಾ ಮತ್ತೆ ಕ್ರಿಯಾಟಿನಿನ್ ಎರಡನ್ನೂ ಟೆಸ್ಟ್ ಮಾಡಿಸ್ಕೋಬೇಕು. ಸೊ ಯಾಕಂದ್ರೆ ಬಿಗಿನಿಂಗ್ ಸ್ಟೇಜಸ್ ಅಲ್ಲಿ ಏನು ಸಿಂಪ್ಟಮ್ಸ್ ಇರಲ್ಲ, ಅದೇನಿದ್ರು ಯೂರಿನ್ ಟೆಸ್ಟ್ ಅಲ್ಲಿ ಅಷ್ಟೇ ಗೊತ್ತಾಗೋದು. ಈ ಫ್ರಾತಿ ಯೂರಿನ್ ಅದೆಲ್ಲ ಬರ್ಬೇಕಿದ್ರೆ ಇನ್ನ ಪ್ರೋಟೀನ್ ಯೂರಿಯಾ ತುಂಬಾ ಸಿಗ್ನಿಫಿಕೆಂಟ್ ಆಗಿರ್ಬೇಕು. ಸೊ ಮೈಲ್ಡ್ ಎಲ್ಲ ಇರ್ಬೇಕಿದ್ರೆ ಅದೇನು ಗೊತ್ತಾಗಲ್ಲ. ಸೊ ಯೂರಿನ್ ಟೆಸ್ಟ್ ಗಳು ಮಾಡ್ಕೋಬೇಕು. ಯೂರಿನ್ ಟೆಸ್ಟ್ ಅಲ್ಲಿ 3-4 ಟೆಸ್ಟ್ ಗಳು ಬರುತ್ತೆ. ಸೊ ಒಂದ್ ಬಂದ್ಬಿಟ್ಟು ಸಿಂಪಲ್ ಬೇಸಿಕ್ ಯೂರಿನ್ ರುಟೀನ್ ಅಂತ ಕರಿತೀವಿ. ಅದು ರಿಯೇಜೆಂಟ್ ಸ್ಟ್ರಿಪ್ಸ್ ಯೂಸ್ ಮಾಡ್ಬಿಟ್ಟು ಪ್ರೋಟೀನ್ ಏನಾದ್ರು ಇದೆ ಅಂದ್ರೆ ಅಲ್ಲಿ ಟ್ರೇಸ್ 1+, 2+, 3+ ಅಂತ ಗ್ರೇಡಿಂಗ್ ಮೇಲೆ ಕೊಟ್ಕೊಂಡು ಹೋಗ್ತಾರೆ. ಅದ್ ಬಿಟ್ರೆ ಅದು ಜಸ್ಟ್ ಸ್ಕ್ರೀನಿಂಗ್ ಟೆಸ್ಟ್. ಎಕ್ಸಾಕ್ಟ್ ಆಗಿ ಎಷ್ಟು ಪ್ರೋಟೀನ್ ಹೋಗ್ತಿದೆ ಅಂತ ನೋಡ್ಬೇಕಿದ್ರೆ ಯೂರಿನ್ ಆಲ್ಬುಮಿನ್ ಕ್ರಿಯಾಟಿನಿನ್ ರೇಷಿಯೋ, ಯೂರಿನ್ ಪ್ರೋಟೀನ್ ಕ್ರಿಯಾಟಿನಿನ್ ರೇಷಿಯೋ ಅಂತ ಟೆಸ್ಟ್ ಗಳು ಬರುತ್ತೆ. ಸೊ ಅದು ಯೂರಿನ್ ಸ್ಯಾಂಪಲ್ ತಗೊಂಡ್ಬಿಟ್ಟು ಮತ್ತೆ ಅದು ಯೂರಿನ್ ಕ್ರಿಯಾಟಿನಿನ್ ಕ್ಯಾಲ್ಕುಲೇಟ್ ಮಾಡಿ ಆ ರೇಷಿಯೋ ಮೇಲೆ ಹೇಳ್ಕೊಂಡು ಹೋಗ್ತೀವಿ. ಇನ್ನ ಐಡಿಯಲ್ ಅಂದ್ರೆ 24 ಅವರ್ ಟೋಟಲ್ ಯೂರಿನ್ ನ ಕಲೆಕ್ಟ್ ಮಾಡ್ಕೊಂಡು ಆ ಯೂರಿನ್ ಅಲ್ಲಿ ಆಲ್ಬುಮಿನ್ ಎಷ್ಟಿದೆ, ಪ್ರೋಟೀನ್ ಎಷ್ಟಿದೆ ಅಂತ ಎಸ್ಟಿಮೇಟ್ ಮಾಡಿ ನೋಡ್ಬೋದು. ಸೊ ಪ್ರೋಟೀನ್ ಯೂರಿಯಾ ಕಂಡುಹಿಡಿಬೇಕು ಅಂದ್ರೆ ಲೈಕ್ ಯೂರಿನ್ ಟೆಸ್ಟ್ ಒಂದೇನಾ ಅಥವಾ ಬೇರೆ ಇನ್ನೇನಾದ್ರೂ ಟೆಸ್ಟ್ ಮಾಡ್ಲಿಕ್ಕೆ? ಮೇನ್ ಯೂರಿನ್ ಟೆಸ್ಟ್. ತುಂಬಾ ಸಿವಿಯರ್ ಆಗಿ ಪ್ರೋಟೀನ್ ಯೂರಿಯಾ ಹೋಗ್ಬೇಕಿದ್ರೆ ಬಾಡಿನಲ್ಲೂ ಪ್ರೋಟೀನ್ ಕಡಿಮೆ ಆಗುತ್ತೆ. ಸೊ ಅವಾಗ ಆಲ್ಬುಮಿನ್ ಮತ್ತೆ ಟೋಟಲ್ ಪ್ರೋಟೀನ್ ಇದೆಲ್ಲ ಕಡಿಮೆ ಆಗಕ್ ಬರುತ್ತೆ. ಸೊ ಮೇನ್ಲಿ ಯೂರಿನ್ ಟೆಸ್ಟ್. ಈಗ ಕಾರ್ಯಕ್ರಮದಲ್ಲಿ ಒಂದು ವಿರಾಮ ವೀಕ್ಷಕರೇ. ಅತ್ಯಾಧುನಿಕ ಸೌಲಭ್ಯಗಳು ನುರಿತ ಅನುಭವಿ ವೈದ್ಯರ ತಂಡದೊಂದಿಗೆ ಉತ್ತಮ ಚಿಕಿತ್ಸೆಗಳು ಭಾನವಿ ಆಸ್ಪತ್ರೆಯಲ್ಲಿ ಲಭ್ಯ. ನಮ್ಮಲ್ಲಿ ನ್ಯೂರಾಲಜಿ, ನ್ಯೂರೋ ಮೈಕ್ರೋಸ್ಕೋಪಿಕ್ ಚಿಕಿತ್ಸೆ, ಇಎನ್ಟಿ, ಕಿಡ್ನಿ ಸ್ಟೋನ್ಗೆ ಲೇಸರ್ ಚಿಕಿತ್ಸೆ, ಡರ್ಮಟಾಲಜಿ, ಟ್ಯಾಟೂ ರಿಮೂವಲ್ ಲೇಸರ್ ಟ್ರೀಟ್ಮೆಂಟ್, ಹೇರ್ ಟ್ರಾನ್ಸ್ಪ್ಲಾಂಟ್, ಗೈನಕಾಲಜಿ, ಪೀಡಿಯಾಟ್ರಿಕ್, ರೇಡಿಯಾಲಜಿ, ಲ್ಯಾಬೊರೇಟರಿ ಡಯಾಗ್ನೋಸ್ಟಿಕ್ಸ್, 24x7 ಫಾರ್ಮಸಿ, ಎಮರ್ಜೆನ್ಸಿ ಮತ್ತು ಆಂಬ್ಯುಲೆನ್ಸ್ ಸೇವೆಗಳು ಲಭ್ಯ. ಆಧುನಿಕ ವೈದ್ಯಕೀಯ ಸಲಕರಣೆಯನ್ನ ಹೊಂದಿರುವ ಆಪರೇಷನ್ ಥಿಯೇಟರ್, ಐಸಿಯು, ಎಂಡೋಸ್ಕೋಪಿಕ್, ಡಯಾಲಿಸಿಸ್ ಚಿಕಿತ್ಸೆಗಳನ್ನ ನೀಡಲಾಗುವುದು. ಇದಲ್ಲದೆ ಸರ್ಕಾರಿ ಮತ್ತು ಯಾವುದೇ ಖಾಸಗಿ ಹೆಲ್ತ್ ಇನ್ಶೂರೆನ್ಸ್ ಯೋಜನೆಯನ್ನ ಒಳಗೊಂಡಿದೆ. ಸೇವಾ ಮನೋಭಾವ ಹೊಂದಿರುವ ವೈದ್ಯರು ಮತ್ತು ನರ್ಸಿಂಗ್ ಸಿಬ್ಬಂದಿಗಳಿಂದ ಉತ್ತಮ ಸೇವೆ ನೀಡಲಾಗುವುದು. ನಿಮ್ಮ ಯಾವುದೇ ಆರೋಗ್ಯ ಸಮಸ್ಯೆಗೆ ಸೂಕ್ತ ಚಿಕಿತ್ಸೆ ಪಡೆಯಲು ಭಾನವಿ ಆಸ್ಪತ್ರೆಗೆ ಭೇಟಿ ಕೊಡಿ. ಸಂಪರ್ಕಿಸಿ ಭಾನವಿ ಆಸ್ಪತ್ರೆ, P2 ಅನಿಕೇತನ ರೋಡ್, E&F ಬ್ಲಾಕ್, ಕುವೆಂಪು ನಗರ, ಮೈಸೂರು. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ಪ್ರೋಟೀನ್ ಯೂರಿಯಾ ಅಂದ್ರೇನು, ಅದರ ಲಕ್ಷಣಗಳೇನು ಅಂತ ಸಾಕಷ್ಟು ಮಾಹಿತಿನ ನೀಡಿದ್ರು ಅಂತ ಹೇಳ್ಬೋದು ಡಾಕ್ಟರ್. ಈಗ ಪ್ರೋಟೀನ್ ಯೂರಿಯಾ ಅಂತ ಬಂದಾಗ ಈಗ ಡಯಾಬಿಟಿಕ್ಸ್ ಇರ್ಬೋದು, ಅಡಲ್ಟ್ಸ್ ಇರ್ಬೋದು, ಸೊ ಸೆವೆರಲ್ ಸ್ಟೇಜಸ್ ಅಂತ ಬರುತ್ತೆ. ಇದಕ್ಕೆ ಯಾವ ರೀತಿ ಟ್ರೀಟ್ಮೆಂಟ್ ನಾವು ಪಡ್ಕೊಳ್ಬೇಕಾಗುತ್ತೆ ಡಾಕ್ಟರ್? ಅದು ಓಕೆ. ಡಯಾಬಿಟಿಸ್ ನಾನು ಹೇಳ್ದಂಗೆ ಡಯಾಗ್ನೋಸಿಸ್ ಟೈಮ್ ಅಲ್ಲೇ ಪ್ರೋಟೀನ್ ಯೂರಿಯಾ ಚೆಕ್ ಮಾಡ್ಕೋಬೇಕು. ಯಾಕಂದ್ರೆ ತುಂಬಾ ಲೇಟ್ ಸ್ಟೇಜಸ್ ಅಲ್ಲಿ ಬರ್ತಿದೆ. ಮೇನ್ ಆಗಿ ಪ್ರೋಟೀನ್ ಯೂರಿಯಾ ಏನಕ್ಕಾಗುತ್ತೆ, ಅನ್ಕಂಟ್ರೋಲ್ಡ್ ಶುಗರ್ಸ್ ಇರ್ಬೇಕಿದ್ರೆ ಗ್ಲಾಮರ್ಯುಲರ್ ಕೆಪಿಲರೀಸ್ ಎಲ್ಲ ಡ್ಯಾಮೇಜ್ ಆಗ್ಬಿಟ್ಟು ಸೊ ಅದರಲ್ಲಿ ಪ್ರೋಟೀನ್ ಲೀಕ್ ಆಗಿ ನಮ್ಗೆ ಪ್ರೋಟೀನ್ ಯೂರಿಯಾ ಬರೋದು. ಸೊ ಇನಿಷಿಯಲ್ ಸ್ವಲ್ಪ ಡ್ಯಾಮೇಜ್ ಇರ್ಬೇಕಿದ್ರೆ ನಮ್ ಮೈಕ್ರೋ ಆಲ್ಬುಮಿನ್ ಯೂರಿಯಾ ಅಂದ್ರೆ ಸ್ವಲ್ಪ ಲೋವರ್ ರೇಂಜ್ ಅಲ್ಲಿ ಬರುತ್ತೆ, 30 to 300 ರೇಂಜ್ ಅಲ್ಲಿ ಬರುತ್ತೆ. ಇನ್ನ ಎಕ್ಸ್ಟೆನ್ಸಿವ್ ಡ್ಯಾಮೇಜ್ ಆದಾಗ ಸೊ ಮೋರ್ ದನ್ 300 mg ಸೊ ಮ್ಯಾಕ್ರೋ ಪ್ರೋಟೀನ್ ಯೂರಿಯಾ ಬರುತ್ತೆ. ಸೊ ನಮ್ಗೆ ಇನಿಷಿಯಲ್ ಸ್ಟೇಜಸ್ ಅಲ್ಲೇ ಅದು ಪ್ರೋಟೀನ್ ಯೂರಿಯಾ ಆಗ್ದಂಗೆ ಕಂಟ್ರೋಲ್ ಮಾಡಿದ್ರೆ ಸೊ ಕಿಡ್ನಿ ಡ್ಯಾಮೇಜ್ ಆಗಲ್ಲ. ಏನಂದ್ರೆ ಈಗ ಗ್ಲಾಮರ್ಯುಲರ್ ಕೆಪಿಲರಿಯಿಂದ ಪ್ರೋಟೀನ್ ಲೀಕ್ ಆಗ್ತಿದೆ ಅಂದ್ರೆ ಆ ಪ್ರೋಟೀನ್ ಹೋಗ್ಬಿಟ್ಟು ನೆಕ್ಸ್ಟ್ ಟ್ಯೂಬ್ಯೂಲ್, ಇಂಟರ್ಸ್ಟಿಷಿಯಮ್ ಅಲ್ಲೆಲ್ಲ ಹೋಗಿ ಜಾಯಿನ್ ಆಗ್ಬಿಟ್ಟು ಅಲ್ಲೆಲ್ಲ ಸ್ಕಾರಿಂಗ್ ತರ ಫಾರ್ಮೇಶನ್ ಆಗುತ್ತೆ. ಸೊ ಅದು ಕಿಡ್ನಿ ಡ್ಯಾಮೇಜ್ ಆಗ್ತಾ ಹೋಗುತ್ತೆ. ಸೊ ಮೇನ್ ನಮ್ ಟಾರ್ಗೆಟ್ ಏನಂದ್ರೆ ಒಂದು ಶುಗರ್ ಕಂಟ್ರೋಲ್ ಇಟ್ಕೋಬೇಕು, ಅದ್ರ ಜೊತೆಗೆ ಪ್ರೋಟೀನ್ ಯೂರಿಕ್ ಡ್ರಗ್ಸ್ ಅಂತಾನೆ ಕೆಲವೊಂದು ಡ್ರಗ್ಸ್ ಇದೆ. ಮೇನ್ ಆಗಿ ಇವಾಗ AC ಇನ್ಹಿಬಿಟರ್ಸ್, ARBs ಅಂತ ಬರುತ್ತೆ. ಅದ್ ನಾವು ಬೇಸಿಕಲಿ ನಾವು BP ಯೂಸ್ ಮಾಡೋದು. ಈಗ ಟೆಲ್ಮಿಸಾರ್ಟನ್ ಮತ್ತೆ ರಾಮಿಪ್ರಿಲ್ ಈ ತರ ಎಲ್ಲ ಡ್ರಗ್ಸ್ ನೀವು ರುಟೀನ್ ಆಗಿ ಯೂಸ್ ಮಾಡೋದು ಕೇಳಿರ್ತೀರಾ. ಅದನ್ನ ನಾವು BP-ಗೋಸ್ಕರ ಯೂಸ್ ಮಾಡೋದು. ಬಟ್ ಅದು BP ಜೊತೆಗೆ ಪ್ರೋಟೀನ್ ಯೂರಿಯಾನ ಪ್ರಿವೆಂಟ್ ಮಾಡುತ್ತೆ. ಸೊ ಆ ಡ್ರಗ್ಸ್ ನ ನಾವು ಟೈಟ್ರೇಟ್ ಮಾಡ್ಕೊಂಡು ಮ್ಯಾಕ್ಸಿಮಮ್ ಎಲ್ಲಿ ತನಕ ಆಗುತ್ತೆ ಅಲ್ಲಿ ತನಕ ಕೊಟ್ಕೊಂಡು ಹೋಗ್ತೀವಿ. ಅದರಿಂದ ಸ್ವಲ್ಪ ಪೊಟ್ಯಾಷಿಯಂ ಇನ್ಕ್ರೀಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಪೊಟ್ಯಾಷಿಯಂ ಮಾನಿಟರ್ ಮಾಡ್ಕೊಂಡು ಕೊಟ್ಕೊಂಡು ಹೋಗ್ಬೇಕು. ಅದು ಒಂದ್ ಲೈನ್. ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ ಬಂದ್ರೆ ಡಾಪಾಗ್ಲಿಫೋಸಿನ್, ಎಂಪಾಗ್ಲಿಫೋಸಿನ್ ಅಂತ ನ್ಯೂವರ್ ಡ್ರಗ್ಸ್ ಇದೆ. ಸೊ ಆ ಡ್ರಗ್ಸ್ ಈ ಕಡೆ ಶುಗರ್ನು ಕಂಟ್ರೋಲ್ ಮಾಡುತ್ತೆ, ಅದ್ರ ಜೊತೆಗೆ ಪ್ರೋಟೀನ್ ಯೂರಿಯಾನು ಪ್ರಿವೆಂಟ್ ಮಾಡುತ್ತೆ. ಸೊ ಸೆಕೆಂಡ್ ಲೈನ್ ನಾವು ಈ ಡ್ರಗ್ಸ್ ಅನ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಥರ್ಡ್ ಲೈನ್ಸ್ ಬಂದ್ರೆ ಈಗ ರೀಸೆಂಟ್ ಆಗಿ ಫಿನ್ರಿನೋನ್ ಅಂತ ಒಂದು ಡ್ರಗ್ ಬಂದಿದೆ, ಮಿನರಲೋಕಾರ್ಟಿಕಾಯ್ಡ್ ಆಂಟಾಗೋನಿಸ್ಟ್ ಅಂತ. ಸೊ ಅಗೇನ್ ಅದನ್ನು ಪ್ರೋಟೀನ್ ಯೂರಿಯಾನ ಪ್ರಿವೆಂಟ್ ಮಾಡುತ್ತೆ. ಸೊ ನಮ್ ಬೇಸಿಕ್ ಸ್ಟೆಪ್ಸ್ ಶುಗರ್ ಕಂಟ್ರೋಲ್ ಇದೆಲ್ಲ ಬಿಟ್ಟು ಪರ್ಟಿಕ್ಯುಲರ್ ಆಗಿ ಆಂಟಿ ಪ್ರೋಟೀನ್ ಯೂರಿಕ್ ಮೆಸರ್ಸ್ ಅಂತ ಬಂದ್ರೆ ಇದ್ 3 ಸ್ಟೆಪ್ಸ್ ನ ಫಾಲೋ ಮಾಡ್ತೀವಿ ನಾವು.
ಓಕೆ, ಈಗ ಪ್ರೋಟೀನ್ ಯೂರಿಯಾ ನಮ್ಗೆ ಆಗಿದೆ ಅಂತ ಹೇಳಿದ್ರೆ ಬೇಸಿಕಲಿ ಕಿಡ್ನಿ ಫೇಲ್ಯೂರ್ ಆಗಿದೆ ಅಂತಾನೆ ಅರ್ಥನ? ಅದು ಕಿಡ್ನಿ ಏನೋ ಒಂದು ಸಮಸ್ಯೆಯಿಂದ ನಾವು ಬೆಳ್ತಾ ಇದೀವಿ ಅಂತ ಅರ್ಥ ಆಗುತ್ತಾ? ಅದು ಹೇಗೆ? ಓಕೆ, ಪ್ರೋಟೀನ್ ಯೂರಿಯಾ ಆಗ್ತಿದೆ ಅಂದ್ರೆ ಮೋಸ್ಟ್ ಆಫ್ ದ ಟೈಮ್ಸ್ ಕಿಡ್ನಿ ಪ್ರಾಬ್ಲಮ್ ಇಂದಾನೆ ಆಗಿರುತ್ತೆ. ಅದು ಪ್ರೈಮರಿಲಿ ಕಿಡ್ನಿ ಆಗಿರ್ಬೋದು, ಇಲ್ಲ ಬೇರೆ ಯಾವ್ದೋ ಸಿಸ್ಟಮಿಕ್ ಡಿಸೀಸ್ ಇಂದ ಕಿಡ್ನಿ ಮೇಲೆ ಎಫೆಕ್ಟ್ ಬಿದ್ದು ಕಿಡ್ನಿಯಿಂದನೂ ಆಗಿರ್ಬೋದು. ಸೊ ಯಾವಾಗ ಗ್ಲಾಮರುಲರ್ ಫಿಲ್ಟ್ರೇಷನ್ ಬ್ಯಾರಿಯರ್ ಎಫೆಕ್ಟ್ ಆಗುತ್ತೆ ಅವಾಗ ಮಾತ್ರ ಪ್ರೋಟೀನ್ ಯೂರಿಯಾ ಬರೋದು. ಕೆಲವೊಂದ್ಸಾರಿ ಈಗ ಸಿಸ್ಟಮಿಕ್ ಕಂಡೀಷನ್ಸ್, ಇವಾಗ ಲೂಪಸ್ ನೆಫ್ರೈಟಿಸ್ ಇಲ್ಲ IgA ನೆಫ್ರೋಪತಿ ಈ ತರ ಎಲ್ಲ ಹೇಳ್ತೀವಲ್ಲ, ಮತ್ತೆ ಡೆಪಾಸಿಟ್. ಡಾಕ್ಟರ್ ಒಂದ್ ಕರೆ ಇದೆ. ಹಲೋ, ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ನಿಮ್ ಹೆಸರು? ಮ್ಯಾಮ್ ಹೇಳಿ, ಡಾಕ್ಟರ್ ಇದ್ರೆ ಮಾತಾಡಿ. ಹಲೋ ಹಲೋ, ಹೇಳಿ, ಮಾತಾಡಿ. ಮ್ಯಾಮ್, ನಾನು ಡ್ರೈ ಫ್ರೂಟ್ಸ್ ಜಾಸ್ತಿ ತಿಂದು ಹೊಟ್ಟೆ ಇಷ್ಟಾಗ, ಸೊ ಇದರಿಂದ ಏನಾದ್ರು ಕಿಡ್ನಿಗೆ ಎಫೆಕ್ಟ್ ಆಗೋ ಚಾನ್ಸಸ್ ಇದೆಯಾ ಅಂತ ಕೇಳಬೇಕಿತ್ತು ಡಾಕ್ಟರ್ನ. ಓಕೆ, ಡ್ರೈ ಫ್ರೂಟ್ಸ್ ಅಲ್ಲಿ ಒಂದೇನಂದ್ರೆ ಪ್ರೋಟೀನ್ ಕಂಟೆಂಟ್ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಅಂಡರ್ಲೈಯಿಂಗ್ ರೀನಲ್ ಡಿಸೀಸ್ ಈಗ ಆಲ್ರೆಡಿ ಇಲ್ಲ ಅಂದ್ರೆ ನಾವು ಪ್ರೋಟೀನ್ ರಿಸ್ಟ್ರಿಕ್ಷನ್ ಏನು ಅವಾಯ್ಡ್ ಮಾಡಕ್ ಹೇಳಲ್ಲ. ಸೊ ಡ್ರೈ ಫ್ರೂಟ್ಸ್ ಕಂಟಿನ್ಯೂ ಮಾಡ್ಬೋದು. ಬಟ್ ಈಗ ಆಲ್ರೆಡಿ ಕಿಡ್ನಿ ಡಿಸೀಸ್ ಇರೋರಿಗೆ ಕ್ರಿಯಾಟಿನಿನ್ ಜಾಸ್ತಿ ಇರೋದು ಇಲ್ಲ ಆ ತರ ತೊಂದರೆ ಇರೋರು ಸ್ವಲ್ಪ ಪ್ರೋಟೀನ್ ರಿಸ್ಟ್ರಿಕ್ಷನ್ ಮಾಡ್ಬೇಕಾಗುತ್ತೆ. ನಾರ್ಮಲ್ ಫಂಕ್ಷನ್ ಇರೋರಿಗೆ ರಿಸ್ಟ್ರಿಕ್ಷನ್ಸ್ ಏನು ಅಡ್ವೈಸ್ ಮಾಡಲ್ಲ. ಮಾಹಿತಿ ಸಿಗ್ತಾ ನಿಮ್ಗೆ? ಡಾಕ್ಟರ್ ಮಾತಾಡಿಟ್ಕೊಂಡು ಮುಂದುವರೆದು ಹೇಳಿ. ಅದು ಅದೇ ಈಗ ನಾವು ಯಾವ ಕಾಯಿಲೆಗೆ ಇಂದ ಪ್ರೋಟೀನ್ ಯೂರಿಯಾ ಆಗ್ತಿರತ್ತೆ ಅದನ್ನ ನೋಡ್ಕೊಂಡು ನಾವು ಅಡ್ರೆಸ್ ಮಾಡ್ಬೇಕಾಗತ್ತೆ. ಈ ಟ್ರೀಟ್ಮೆಂಟ್ ಆಪ್ಷನ್ಸ್ ಬಂದ್ರೆ ಒಂದು ಈಗ ಡಯಾಬಿಟಿಸ್ ಡಿಸ್ಕಸ್ ಮಾಡಿದ್ವಿ. ಈಗ ಏನೀಗ ಹೈಪರ್ ಟೆನ್ಷನ್ ಅಂತ ಬಂದ್ರೆ ಈಗ ಇನ್ಕ್ರೀಸ್ಡ್ ಬ್ಲಡ್ ಪ್ರೆಷರ್ ಗ್ಲಾಮರುಲರ್ ಕೆಪಿಲರಿ ಮೇಲೆಲ್ಲ ಡ್ಯಾಮೇಜ್ ಮಾಡಿ ಪ್ರೋಟೀನ್ ಯೂರಿಯಾ ಸ್ಟಾರ್ಟ್ ಆಗುತ್ತೆ. ಸೊ ಎಫೆಕ್ಟಿವ್ ಆಗಿ ಬ್ಲಡ್ ಕಂಟ್ರೋಲ್ ಮಾಡ್ಕೋಬೇಕು. ಈಗ ಬರೀ ಡಯಾಬಿಟಿಸ್ ಹೈಪರ್ ಟೆನ್ಷನ್ ಅಲ್ದೇನು ಬೇರೆ ರೀಸನ್ಸ್ ಗಳಿದೆಯಲ್ಲ ಲೈಕ್ ಪ್ರೋಟೀನ್ ಯೂರಿಯಾಗೆ. ಫಾರ್ ಎಕ್ಸಾಂಪಲ್ IgA ನೆಫ್ರೋಪತಿ ಅಂತ ಹೇಳಿದೆ. IgA ನೆಫ್ರೋಪತಿ ಬಂದ್ಬಿಟ್ಟು ನಮ್ಮ ಇಂಟೆಸ್ಟೈನ್ ಅಲ್ಲಿ IgA ಅನ್ನೋದೊಂದು ಆಂಟಿಬಾಡಿ ಸಿಂಥಸಿಸ್ ಆಗ್ತಿರುತ್ತೆ. ಸೊ ಕೆಲವೊಂದು ವ್ಯಕ್ತಿಗಳಲ್ಲಿ ಅದು ನಾರ್ಮಲ್ ಆಗಿ ಸಿಂಥಸಿಸ್ ಆಗೋದ್ರ ಬದಲು ಅಬ್ನಾರ್ಮಲ್ ಆಗಿ ಸಿಂಥಸಿಸ್ ಆಗ್ತಿರುತ್ತೆ. ಸೊ ಅದು ಹೋಗ್ಬಿಟ್ಟು ಕಿಡ್ನಿನಲ್ಲಿ ಡೆಪಾಸಿಟ್ ಆಗ್ಬಿಟ್ಟು ಕಿಡ್ನಿ ಫೇಲ್ಯೂರ್ ಆಗ್ತಿರುತ್ತೆ. ಅವಾಗ ಪ್ರೋಟೀನ್ ಯೂರಿಯಾ ಬರ್ತಿದೆ. IgA ನೆಫ್ರೋಪತಿ ತುಂಬಾ ಇಂಪಾರ್ಟೆಂಟ್. ಏನಕ್ಕೆ ಅಂದ್ರೆ ಇವಾಗ ಸೆಕೆಂಡ್ ಡಿಕೇಡ್ ಥರ್ಡ್ ಡಿಕೇಡ್ ನಮ್ಮ ಏಜ್ ಗ್ರೂಪ್ ಅಲ್ಲಿರೋ ವ್ಯಕ್ತಿಗಳಿಗೆ ಅವ್ರಿಗೆ ಬೇರೆ ಇನ್ನೇನು ಸಿಂಪ್ಟಮ್ಸ್ ಇರಲ್ಲ, ಬರೀ ಹೈಪರ್ ಟೆನ್ಷನ್ ಇರುತ್ತೆ. ಯೂಶಲಿ ಏನ್ ಅನ್ಕೊಂತಾರೆ, ಏನೋ ವರ್ಕ್ ಪ್ರೆಷರ್, ಸ್ಟ್ರೆಸ್, ಹೈಪರ್ ಟೆನ್ಷನ್ ಇದೆ ಅಂತ ಅನ್ಕೊಂತಾರೆ. ಬಟ್ ಅವ್ರಿಗೆ ಏನಾದ್ರು ನಾವು ಯೂರಿನ್ ಟೆಸ್ಟ್ ಕ್ರಿಯಾಟಿನಿನ್ ಮಾಡಿದ್ರೆ ಸ್ವಲ್ಪ ಪ್ರೋಟೀನ್ ಯೂರಿಯಾ ಮೈಲ್ಡ್ ಕ್ರಿಯಾಟಿನಿನ್ ರೈಸ್ ಆಗಿರೋದು 1.4 1.5 ಇಂಥ ಪೇಷಂಟ್ ಗಳಿಗೆ ನಾವು ಬಯಾಪ್ಸಿ ಏನಾದ್ರು ಮಾಡಿದ್ರೆ ರೀನಲ್ ಬಯಾಪ್ಸಿ ಮೋರ್ ದೆನ್ 70% IgA ನೆಫ್ರೋಪತಿ ಅಂತಾನೆ ಬರುತ್ತೆ. ಸೊ ಅದು ಅರ್ಲಿ ಡಿಟೆಕ್ಷನ್ ತುಂಬಾ ಇಂಪಾರ್ಟೆಂಟ್. ಏನಕ್ಕೆ ಅಂದ್ರೆ ಅದಕ್ಕೆ ನಾವು ಲೋಕಲ್ ಸ್ಟಿರಾಯ್ಡ್ಸ್ ಎಲ್ಲ ಯೂಸ್ ಮಾಡಿ ಪ್ರೋಟೀನ್ ಯೂರಿಯಾ ಕಂಟ್ರೋಲ್ ಮಾಡಿದ್ರೆ 10-20 years 30 years ತನಕ ನಾವು CKD ಕಿಡ್ನಿ ಡಿಸೀಸ್ ಪ್ರೋಗ್ರೆಸ್ ಆಗದಂಗೆ ಪ್ರಿವೆಂಟ್ ಮಾಡಬಹುದು. ಈಗ ಸ್ಟಿರಾಯ್ಡ್ಸ್ ಗಳು ತಗೊಳ್ಳೋದ್ರಿಂದನೂ ಕೂಡ ಕೆಲವೊಬ್ಬರಿಗೆ ಹಾರ್ಮ್ಫುಲ್ ಆಗುತ್ತೆ, ಕೆಲವೊಬ್ರು ತುಂಬಾ ದಪ್ಪ ಆಗೋದ್ರಿಂದ ಇರ್ಬೋದು, ಸ್ವಲ್ಪ ಬಾಡಿ ಚೇಂಜಸ್ ಆಗುತ್ತೆ. ಹೇಗೆ ಡಾಕ್ಟರ್ ಇದು ಯಾವ ತರ ನೀವು ಅವ್ರನ್ನ ಟ್ರೀಟ್ ಮಾಡ್ತೀರಾ? ಫಾರ್ ಎಕ್ಸಾಂಪಲ್ ಡಯಾಬಿಟಿಕ್ ಪೇಷಂಟ್ಸ್ಗೆ ನೀವು ಸ್ಟಿರಾಯ್ಡ್ಸ್ ಕೊಡಿ, ಏನು ಸೈಡ್ ಎಫೆಕ್ಟ್ಸ್ ಆಗಲ್ವಾ? ಸ್ಟಿರಾಯ್ಡ್ಸ್ ಕೊಡ್ಬೇಕಿದ್ರೆ ನಮ್ಗೆ ಒಂದು ಇಮ್ಯುನಿಟಿ ಕಡಿಮೆ ಆಗುತ್ತೆ, ಇನ್ಫೆಕ್ಷನ್ ರಿಸ್ಕ್ಸ್ ಜಾಸ್ತಿ ಆಗುತ್ತೆ, ಇನ್ನೊಂದು ಬಂದ್ಬಿಟ್ಟು ವೇಟ್ ಗೇನ್ ಆಗುತ್ತೆ, ಮತ್ತೆ ಆಕ್ನೆಗಳು ಫಾರ್ಮೇಶನ್ ಆಗ್ತವೆ, ಮತ್ತೆ ಬ್ಲಡ್ ಶುಗರ್ ಕಂಟ್ರೋಲ್ ಬರಲ್ಲ, ಬ್ಲಡ್ ಶುಗರ್ ಇನ್ನ ಇನ್ಕ್ರೀಸ್ ಆಗುತ್ತೆ. ಇಷ್ಟೆಲ್ಲ ರಿಸ್ಕ್ ಗಳು ಇರುತ್ತೆ. ಬಟ್ ಕೆಲವೊಂದು ಕಾಯಿಲೆಗಳಿಗೆ ಸ್ಟಿರಾಯ್ಡ್ಸೇ ಆಪ್ಷನ್ ಅಂತ ಇರ್ಬೇಕಿದ್ರೆ ನಾವು ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ಕೆಲವೊಂದ್ಸಾರಿ ಪ್ರೊಫೈಲಾಕ್ಟಿಕ್ ಆಗಿ ಆಂಟಿಬಯೋಟಿಕ್ ಕೊಟ್ಕೊಂಡು ಸ್ಟಿರಾಯ್ಡ್ಸ್ ಯೂಸ್ ಮಾಡ್ತೀವಿ. ಸೊ ಮತ್ತೆ ಇನ್ ಕೆಲವೊಂದ್ಸಾರಿ ಲೋಕಲ್ ಸ್ಟಿರಾಯ್ಡ್ಸ್, ಈಗ ನಾವು IgA ನೆಫ್ರೋಪತಿಗೆ ನಾವು ಸಿಸ್ಟಮಿಕ್ ಸ್ಟಿರಾಯ್ಡ್ಸ್ ಅಂತ ಯೂಸ್ ಮಾಡಲ್ಲ. ಈಗ ನೀವು ಅಡ್ವಾನ್ಸ್ಡ್ ವರ್ಸನ್ಸ್ ಎಂಟ್ರಿಕೋಟೆಡ್ ಬ್ಯುಡೆನಸೈಡ್ ಅಂತ ಬರುತ್ತೆ. ಅಂದ್ರೆ ಅದು ಬರೀ GIT ನಲ್ಲಿ ಮಾತ್ರ ರಿಲೀಸ್ ಆಗುತ್ತೆ, ಸಿಸ್ಟಮಿಕ್ ಅಬ್ಸಾರ್ಪ್ಷನ್ ಕಡಿಮೆ ಇರುತ್ತೆ. ಸೊ ಆ ತರದ್ ನೋಡ್ಕೊಂಡು ಯೂಸ್ ಮಾಡ್ಕೋಬೇಕಾಗತ್ತೆ. ಈಗ ಸಾಮಾನ್ಯವಾಗಿ ಮಹಿಳೆಯರು ಮತ್ತೆ ಪುರುಷರು ಅಂತ ನಾವು ತಗೊಳ್ಳೋದಾದ್ರೆ ಯಾರಲ್ಲಿ ಈ ಅಂಶಗಳು ಜಾಸ್ತಿ ಕಂಡುಬರುತ್ತೆ ಇತ್ತೀಚಿನ ದಿನಗಳಲ್ಲಿ? ಅಂದ್ರೆ ಬೇಸ್ಡ್ ಆನ್ ದ ಡಿಸೀಸ್. ಇವಾಗ ಡಯಾಬಿಟಿಸ್ ಅಂತ ತಗೊಂಡ್ರೆ ಆಲ್ಮೋಸ್ಟ್ ಈಕ್ವಲ್ ಆಗೇ ಬರ್ತಿದೆ. ಇವಾಗ ಕನೆಕ್ಟಿವ್ ಟಿಶ್ಯೂ ಡಿಸಾರ್ಡರ್ಸ್, ಇಮ್ಯೂನ್ ಡಿಸೀಸಸ್, ಈಗ ಲೂಪಸ್ ನೆಫ್ರೈಟಿಸ್ ಅಂತ ಕರಿತೀವಿ. ಕೆಲವೊಬ್ಬರಿಗೆ ಏರ್ ಲಾಸ್, ಮುಖದ ಮೇಲೆಲ್ಲ ಮಚ್ಚೆಗಳು, ಜಾಯಿಂಟ್ ಪೈನ್, ಈ ತರ ಎಲ್ಲ ಸಿಂಪ್ಟಮ್ಸ್ ಇರುತ್ತೆ ಅವರಿಗೆ. ಸೊ ಅದೆಲ್ಲ ಸ್ವಲ್ಪ ಫೀಮೇಲ್ ಪ್ರಿಡಿಕ್ಷನ್ ಜಾಸ್ತಿ. ಸೊ ಈ ಮೈನ್ ಆಗಿ ಇದು ಇಮ್ಯೂನ್ ರಿಲೇಟೆಡ್ ಡಿಸೀಸಸ್ ಸ್ವಲ್ಪ ಫೀಮೇಲ್ ಅಲ್ಲಿ ಜಾಸ್ತಿ ಬರುತ್ತೆ. ಅದ್ ಬಿಟ್ರೆ ಇನ್ ಜನರಲ್ ಇಟ್ ಇಸ್ ಆಲ್ಮೋಸ್ಟ್ ಸೇಮ್ ಇರುತ್ತೆ. ಸೊ ಒನ್ಸ್ ಈಗ ಫಾರ್ ಎಕ್ಸಾಂಪಲ್ ಡಾಕ್ಟರ್, ಈಗ ಮಹಿಳೆಯರು ಅಂತ ತಗೊಂಡ್ರೆ ಈಗ ಅವ್ರದ್ದು ಪೀರಿಯಡ್ ಸೈಕಲ್ಗಳು ಚೇಂಜ್ ಇರುತ್ತೆ, ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗ್ತಾ ಇರುತ್ತೆ. ಅಂತ ಟೈಮಲ್ಲೂ ಕೂಡ ಅವ್ರಿಗೆ ಯೂರಿನ್ ಇನ್ಫೆಕ್ಷನ್ಸ್ ಆಗೋದಿರ್ಬೋದು, ಅಥವಾ ಯೂರಿನ್ ಅಲ್ಲಿ ಕಲರ್ ಚೇಂಜಸ್ ಆಗ್ತಾ ಇರುತ್ತೆ. ಸೊ ಅವರು ಕೂಡ ಬಂದು ಟೆಸ್ಟ್ ಮಾಡಿಸ್ಕೊಳ್ಬೋದಾ, ಏನಾದ್ರು ಚೇಂಜಸ್ ಇದ್ರೆ ಅವರಲ್ಲೂ ಕೂಡ? ಎಸ್ಪೆಷಲಿ ಒಂದು UTI ಆದಾಗ, ಅಂದ್ರೆ ಯೂರಿನರಿ ಟ್ರಾಕ್ಟ್ ಇನ್ಫೆಕ್ಷನ್ ಆದಾಗ, ಇಲ್ಲ ಏನೋ ಮೈಲ್ಡ್ ಆಗಿ ಸ್ಟ್ರೆಸ್ ಆದಾಗ, ಹೆವಿ ಎಕ್ಸರ್ಸೈಸ್ ಮಾಡಾದ್ಮೇಲೆ, ತುಂಬಾ ಡಿಹೈಡ್ರೇಟೆಡ್ ಆದಾಗೂ ಟ್ರಾನ್ಸಿಯೆಂಟ್ ಪ್ರೋಟೀನ್ ಯೂರಿಯಾ ಬರುತ್ತೆ.
ಬಟ್ ಅದು ಸಿಗ್ನಿಫಿಕೆಂಟ್ ಇರಲ್ಲ. ಸೊ ಅದನ್ನೇ ನಾವು ಟ್ರಾನ್ಸಿಯೆಂಟ್ ಮತ್ತೆ ಪರ್ಸಿಸ್ಟೆಂಟ್ ಎರಡನ್ನು ರೂಲ್ ಔಟ್ ಮಾಡ್ಕೋಬೇಕು. ನಾವು ಈ ತರ ಏನಾದ್ರೂ ಬ್ಯಾಕ್ ಗ್ರೌಂಡ್ ಹಿಸ್ಟ್ರಿ ಇತ್ತು, ಈ ತರ ಸಿಂಪ್ಟಮ್ಸ್ ಇತ್ತು ಅಂದಾಗ ನಾವು ಅವ್ರಿಗೆ ರಿಪೀಟ್ ಪ್ರೋಟೀನ್ ನ ಅಡ್ವೈಸ್ ಮಾಡ್ತೀವಿ. ಸೊ ಅದು ಪರ್ಸಿಸ್ಟೆಂಟ್ ಇದೆ ಅಂದ್ರೆ ಪ್ರಾಬ್ಲಮ್ಯಾಟಿಕ್, ಬಟ್ ಈ ತರ UTI ಆ ತರ ಎಲ್ಲ ಇರ್ಬೇಕಿದ್ರೆ ಮೈಲ್ಡ್ ಪ್ರೋಟೀನ್ ಯೂರಿಯಾ ಬರುತ್ತೆ, ಅದಕ್ಕೇನು ಮಾಡೋದ್ ಬೇಕಾಗಲ್ಲ. ಈಗ ಪ್ರೋಟೀನ್ ಯೂರಿಯಾ ಆಗಿದೆ, ಈಗ ಟ್ರೀಟ್ಮೆಂಟ್ ಅಂತ ಬಂದ್ರೆ ಹೇಗೆ ಅದ್ರ ಕಾಸ್ಟ್ ಎಲ್ಲ ನೆಗೋಷಿಯಬಲ್ ಆಗಿರುತ್ತಾ? ಯಾವ ರೀತಿ ಒಂದೊಂದು ಟ್ರೀಟ್ಮೆಂಟ್ಗೂ ಒಂದೊಂದು ರೀತಿ ಇರುತ್ತಾ, ಹೇಗೆ ಡಾಕ್ಟರ್ ಅದು? ಅಂದ್ರೆ ಫಾರ್ ಎಕ್ಸಾಂಪಲ್ ಈ ಡಯಾಬಿಟಿಕ್ ಪೇಷಂಟ್ಸ್ ಅಲ್ಲಿ ನಾವು ಏನು ಮಾತ್ರೆಗಳು ಯೂಸ್ ಮಾಡ್ತೀವಿ, ಸೊ ಈಗ ಟೆಲ್ಮಿಸಾಟನ್ ಇರ್ಬೋದು, ಮತ್ತೆ ರಾಮಿಪ್ರಿಲ್ ಇರ್ಬೋದು, ಇದೆಲ್ಲ ಮಾಮೂಲಿ ರೆಗ್ಯುಲರ್ ಪ್ರೈಸಸ್ ಎಲ್ಲ ಇರುತ್ತೆ. ಇವಾಗ ಬಂದಿರೋದು ಫೆಂದ್ರಿನೋನ್ ಸ್ವಲ್ಪ ನ್ಯೂಯರ್ ಡ್ರಗ್ ಇರೋದ್ರಿಂದ ಮೇ ಬಿ 20-30 rupees per ಟ್ಯಾಬ್ಲೆಟ್ ಆ ತರ ಇರ್ಬೋದು. ಬಟ್ ಡಯಾಬಿಟಿಕ್ ಪೇಷಂಟ್ಸ್ ಅಲ್ಲಿ ಡಯಾಬಿಟಿಕ್ ಇಂದನೇ ಪ್ರೋಟೀನ್ ಯೂರಿಯಾ ಇಲ್ಲದೆ ಬೇರೆ ರೀಸನ್ಸ್ ಇಂದ, ಈಗ ನಾನು ಹಿಂಗೆ IgA ನೆಫ್ರೋಪತಿ, ಮೆಂಬ್ರೇನಿಯಸ್ ನೆಫ್ರೋಪತಿ ಇದೆಲ್ಲ ಹೇಳ್ದೆ, ಆ ತರದ್ ಏನಾದ್ರೂ ನಮ್ಗೆ ಡೌಟ್ ಇದೆ ಅಂದ್ರೆ ಅದು ರೀನಲ್ ಬಯಾಪ್ಸಿ ಮಾಡಿ ನೋಡ್ತೀವಿ. ಈಗ ಅಂದ್ರೆ ರೀನಲ್ ಬಯಾಪ್ಸಿ ಅಂದ್ರೆ ಯಾವ ತರ ಟೆಸ್ಟ್? ಅದೇ ಇವಾಗ ಅಂದ್ರೆ ಈಗ ಡಯಾಬಿಟಿಕ್ ಪೇಷಂಟ್ ಗಳಿಗೆ ಈಗ ಡಯಾಬಿಟಿಕ್ ರೆಟಿನೋಪತಿ ಅಂದ್ರೆ ಕಣ್ಣದು ಚೇಂಜಸ್ ಇರುತ್ತೆ, ನರಗಳದ್ದು ಚೇಂಜಸ್ ಇರುತ್ತೆ. ಈ ತರ ಎಲ್ಲ ಇದೆ ಅಂದ್ರೆ ನಾವು ಮೋಸ್ಟ್ ಆಫ್ ದ ಟೈಮ್ಸ್ ಆ ಪ್ರೋಟೀನ್ ಯೂರಿಯಾನ ಇದು ಶುಗರ್ ಇಂದಾನೆ ಅಂತ ಅಸ್ಯೂಮ್ ಮಾಡ್ಕೋತೀವಿ. ಕಣ್ಣಲ್ಲಿ ಕಾಲಲ್ಲಿ ಏನು ಸಿಂಪ್ಟಮ್ಸ್ ಇಲ್ಲ, ಬರೀ ಪ್ರೋಟೀನ್ ಯೂರಿಯಾ ಬರ್ತಿದೆ ಅಂದ್ರೆ ಡಯಾಬಿಟಿಸ್ ಇಲ್ಲದೆ ಬೇರೆನೂ ರೀಸನ್ ಇರ್ಬೋದು ಅನ್ಕೊಂಡು ಬಯಾಪ್ಸಿ ಮಾಡ್ಬೇಕಾಗುತ್ತೆ. ಬಯಾಪ್ಸಿ ಅಂದ್ರೆ ಒಂದು ಅಲ್ಟ್ರಾಸೌಂಡ್ ಗೈಡೆನ್ಸ್ ಅಲ್ಲಿ ಅಂದ್ರೆ ಸ್ಕ್ಯಾನ್ ಮೆಷಿನ್ ಇಟ್ಕೊಂಡು ಬೆನ್ನಿಂದಗಡೆ ಕಿಡ್ನಿ ಹತ್ರ ಲೋಕಲ್ ಅನಸ್ತೀಶಿಯಾ ಕೊಟ್ಕೊಂಡು ಒಂದು ಸಣ್ಣ ನೀಡಲ್ ತರ ಬರುತ್ತೆ, ಅದನ್ನ ಪಂಕ್ಚರ್ ಮಾಡಿ ಸ್ಮಾಲ್ ಟಿಶ್ಯೂ ತಗೊಂಡು ಅದನ್ನ ಮೈಕ್ರೋಸ್ಕೋಪ್ ಅಲ್ಲಿ ಟೆಸ್ಟ್ ಮಾಡಿ ನೋಡ್ತೀವಿ. ಅಂದ್ರೆ ಏನ್ ಡ್ಯಾಮೇಜ್ ಆಗಿದೆ, ಏನ್ ಡಿಸೀಸ್ ಅಂತ. ಹೆಂಗೆ ಇಲ್ಲೆಲ್ಲಾದ್ರೂ ಗಂಟಿದ್ರೆ ಅದನ್ನ ತೆಗೆದ್ಬಿಟ್ಟು ಹಿಸ್ಟೋಪೆಥಾಲಜಿ ಕಳಿಸ್ತೀವಿ. ಸೊ ಅದೇ ತರ ಅದನ್ನ ಮೈಕ್ರೋಸ್ಕೋಪಿಕ್ ಅನಾಲಿಸಿಸ್ ಮಾಡಿ ಅದರಲ್ಲಿ ನಮ್ಗೆ ಈಗ ಡಯಾಬಿಟಿಸ್ ಇಂದಾನೇ ಆಗಿದೆಯಾ, ಇಲ್ಲ ಮೆಂಬ್ರೇನಸ್ ನೆಫ್ರೋಪತಿ ಇದೆಯಾ, ಇನ್ನೇನಾದ್ರೂ ಇದೆಯಾ ಅನ್ನೋದು ಗೊತ್ತಾಗುತ್ತೆ. ಸೊ ಇವನ್ ಬಯಾಪ್ಸಿ ಇದೆಲ್ಲ ಅಪ್ರಾಕ್ಸಿಮೇಟ್ ಕಾಸ್ಟ್ ಬಂದ್ಬಿಟ್ಟು ಅರೌಂಡ್ 10,000 to 15,000 ಆಗ್ಬೋದು. ಟೆಸ್ಟ್ ರಿಪೋರ್ಟ್ ಬಂದ್ಮೇಲೆ ನೋಡ್ಕೊಂಡು ಅದ್ರದ್ದು ಏನ್ ಬೇಸ್ ಲೈನ್ ಡಿಸೀಸ್ ಇದೆ ಅದಕ್ಕೆ ತಕ್ಕಂತೆ ಟ್ರೀಟ್ಮೆಂಟ್ ಕೊಡ್ಬೇಕಾಗತ್ತೆ. ಈಗ ಟ್ರೀಟ್ಮೆಂಟ್ ಈಗ ಪೇಷಂಟ್ ಟು ಪೇಷಂಟ್ ಡಿಫ್ರೆಂಟ್ ಇರುತ್ತೆ. ಅಪ್ರಾಕ್ಸಿಮೇಟ್ ಎಷ್ಟು ಮಂತ್ ಒಳಗಡೆ ರಿಕವರ್ ಆಗ್ಬೋದು ಡಾಕ್ಟರ್? ಇದು ಲಾಂಗ್ ಟರ್ಮ್ ಅಂತ ಏನಾದ್ರು ಇರುತ್ತಾ, ಹೇಗೆ? ಅಂದ್ರೆ ಈಗ ಡಯಾಬಿಟಿಕ್ ಕಿಡ್ನಿ ಫೇಲಿಯರ್ ಆದ ಡಯಾಲಿಸಿಸ್ ಅದೇ ಲಾಂಗ್ ಟರ್ಮ್ ಇರುತ್ತೆ ಕೆಲವೊಂದು, ಅದೇ ತರ ಸಿಮಿಲರ್ ಇದು ಇರುತ್ತಾ, ಹೇಗೆ? ಅಂದ್ರೆ ಈಗ ಡಯಾಬಿಟಿಕ್ಸ್ ಪೇಷಂಟ್ಸ್ ಅಲ್ಲಿ ಡಯಾಬಿಟಿಕ್ ಪ್ರೋಟೀನ್ ಯೂರಿಯಾ ಅಂದ್ರೆ ಅದು ಕಂಪ್ಲೀಟ್ಲಿ ಕ್ಯೂರಬಲ್ ಅನ್ನೋದಕ್ಕಿಂತ ಕಂಟ್ರೋಲಬಲ್. ಸೊ ಎಲ್ಲಿ ತನಕ ಡಯಾಬಿಟಿಸ್ ಇರುತ್ತೆ ಅಲ್ಲಿ ತನಕ ನಾವು ಪ್ರೋಟೀನ್ ಯೂರಿಯಾ ಕಂಟ್ರೋಲ್ ಮಾಡ್ಕೊಂತಾನೆ ಹೋಗ್ತಿರ್ಬೇಕು. ಬಟ್ ಅದೇ ಈಗ ನಮ್ ಮೆಂಬ್ರೇನಸ್ ನೆಫ್ರೋಪತಿ ಅಂತ ಬರ್ತಿದೆ, ಆತರ ಬೇರೆ ಕಾಯಿಲೆಗಳಿಗೆ ಬಂದ್ರೆ, ಈಗ ಮೆಂಬ್ರೇನಸ್ ನೆಫ್ರೋಪತಿ ಕೆಲವೊಂದ್ಸಾರಿ ಬೇರೆ ಎಲ್ಲಾರು ಮ್ಯಾಲಿಗ್ನೆನ್ಸಿ ಇದ್ದಾಗ ಬರುತ್ತೆ, ಇನ್ನೊಂದ್ಸಾರಿ ರೀಸನ್ ಇಲ್ದೇನೂ ಬರ್ಬೋದು. ಸೊ ಮ್ಯಾಲಿಗ್ನೆನ್ಸಿ ಇದ್ದಾಗ ಬಂದ್ರೆ ಅಂಡರ್ಲೈನ್ ಮ್ಯಾಲಿಗ್ನೆನ್ಸಿ ಟ್ರೀಟ್ ಮಾಡ್ಬಿಟ್ರೆ ಟ್ರೀಟ್ ಆಗ್ಬಿಡುತ್ತೆ. ಬಟ್ ಈಗ IgA ನೆಫ್ರೋಪತಿ ಮತ್ತೆ ಮೆಂಬ್ರೇನಸ್ ನೆಫ್ರೋಪತಿಗೆಲ್ಲ 3 to 6 months ಕೆಲವೊಂದ್ಸಾರಿ ಟ್ರೀಟ್ಮೆಂಟ್ ಕೊಟ್ರೆ ಕಂಪ್ಲೀಟ್ ರಿಕರೆನ್ಸ್ ಅಂದ್ರೆ ರೆಮಿಷನ್ ಕೊಟ್ಟೋಗ್ತಾರೆ. ಇವನ್ ಆ ಮಿನಿಮಲ್ ಚೇಂಜ್ ಡಿಸೀಸ್ ಅನ್ನು ಅಷ್ಟೇ 6 to 8 weeks ಸ್ಟಿರಾಯ್ಡ್ಸ್ ಕೊಡ್ತಂದ್ರೆ ಕಂಪ್ಲೀಟ್ ರೆಮಿಷನ್, ಅಂದ್ರೆ ಅವ್ರಿಗೆ ನೆಕ್ಸ್ಟ್ ಏನು ರೀನಲ್ ಇಶ್ಯೂಸ್ ಬರೋದೇ ಇಲ್ಲ ಆತರ. ಓಕೆ, ಈಗ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ ವೀಕ್ಷಕರೇ. ಅತ್ಯಾಧುನಿಕ ಸೌಲಭ್ಯಗಳು ನುರಿತ ಅನುಭವಿ ವೈದ್ಯರ ತಂಡದೊಂದಿಗೆ ಉತ್ತಮ ಚಿಕಿತ್ಸೆಗಳು ಭಾನವಿ ಆಸ್ಪತ್ರೆಯಲ್ಲಿ ಲಭ್ಯ. ನಮ್ಮಲ್ಲಿ ನ್ಯೂರಾಲಜಿ, ನ್ಯೂರೋ ಮೈಕ್ರೋಸ್ಕೋಪಿಕ್ ಚಿಕಿತ್ಸೆ, ENT, ಕಿಡ್ನಿ ಸ್ಟೋನ್ಗೆ ಲೇಸರ್ ಚಿಕಿತ್ಸೆ, ಡರ್ಮಟಾಲಜಿ, ಟ್ಯಾಟೂ ರಿಮೂವಲ್ ಲೇಸರ್ ಟ್ರೀಟ್ಮೆಂಟ್, ಹೇರ್ ಟ್ರಾನ್ಸ್ಪ್ಲಾಂಟ್, ಗೈನಕಾಲಜಿ, ಪೀಡಿಯಾಟ್ರಿಕ್, ರೇಡಿಯಾಲಜಿ, ಲ್ಯಾಬೊರೇಟರಿ, ಡಯಾಗ್ನೋಸ್ಟಿಕ್ಸ್, 24/7 ಫಾರ್ಮಸಿ, ಎಮರ್ಜೆನ್ಸಿ ಮತ್ತು ಆಂಬ್ಯುಲೆನ್ಸ್ ಸೇವೆಗಳು ಲಭ್ಯ. ಆಧುನಿಕ ವೈದ್ಯಕೀಯ ಸಲಕರಣೆಯನ್ನ ಹೊಂದಿರುವ ಆಪರೇಷನ್ ಥಿಯೇಟರ್, ICU, ಎಂಡೋಸ್ಕೋಪಿಕ್, ಡಯಾಲಿಸಿಸ್ ಚಿಕಿತ್ಸೆಗಳನ್ನ ನೀಡಲಾಗುವುದು. ಇದಲ್ಲದೆ ಸರ್ಕಾರಿ ಮತ್ತು ಯಾವುದೇ ಖಾಸಗಿ ಹೆಲ್ತ್ ಇನ್ಶೂರೆನ್ಸ್ ಯೋಜನೆಯನ್ನ ಒಳಗೊಂಡಿದೆ. ಸೇವಾ ಮನೋಭಾವ ಹೊಂದಿರುವ ವೈದ್ಯರು ಮತ್ತು ನರ್ಸಿಂಗ್ ಸಿಬ್ಬಂದಿಗಳಿಂದ ಉತ್ತಮ ಸೇವೆ ನೀಡಲಾಗುವುದು. ನಿಮ್ಮ ಯಾವುದೇ ಆರೋಗ್ಯ ಸಮಸ್ಯೆಗೆ ಸೂಕ್ತ ಚಿಕಿತ್ಸೆ ಪಡೆಯಲು ಭಾನವಿ ಆಸ್ಪತ್ರೆಗೆ ಭೇಟಿ ಕೊಡಿ. ಸಂಪರ್ಕಿಸಿ ಭಾನವಿ ಆಸ್ಪತ್ರೆ, P2, ಅನಿಕೇತನ ರೋಡ್, E&F ಬ್ಲಾಕ್, ಕುವೆಂಪು ನಗರ, ಮೈಸೂರು. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ಡಾಕ್ಟರ್, ಪ್ರೋಟೀನ್ ಯೂರಿಯಾ ಬಂದಾಗ ಜನರಲ್ ಆಗಿ ಯಾವೆಲ್ಲ ಟ್ರೀಟ್ಮೆಂಟ್ಗಳನ್ನ ಮಾಡಬಹುದು? ಓಕೆ, ಅದೇ ಪ್ರೋಟೀನ್ ಯೂರಿಯಾ ಅಂತ ಬಂದ ತಕ್ಷಣ ಫಸ್ಟ್
ನಮ್ಮ ಈಗ ಮೋಸ್ಟ್ ಕಾಮನ್ ಇರೋದು ಯಾವುದು ಶುಗರ್ ಮತ್ತೆ ಹೈಪರ್ ಟೆನ್ಷನ್, ಅದೆರಡು ರೂಲ್ ಔಟ್ ಮಾಡ್ಕೋತೀವಿ. ಅದ್ರ ರಿಲೇಟೆಡ್ ಅಂತ ಅನ್ನಿಸ್ತಿದೆ ಅಂದ್ರೆ ಜಸ್ಟ್ ಡಯಾಬಿಟಿಕ್ ಹೈಪರ್ ಟೆನ್ಷನ್ ಟ್ರೀಟ್ಮೆಂಟ್ ಹಾಕೋತೀವಿ. ಬಟ್ ಅದು ಬಿಟ್ಟು ಬೇರೆ ಇನ್ನೇನಾದ್ರೂ ನಮಗೆ ಮೆಂಬ್ರನೇಸ್ ನೆಫ್ರೋಪತಿ, ಐಜಿಎ ನೆಫ್ರೋಪತಿ, ಮಿನಿಮಲ್ ಚೈನ್ ಡಿಸೀಸ್, ಲೂಪಸ್ ನೆಫ್ರೈಟಿಸ್ ಈ ತರ ಏನಾದ್ರೂ ಅನ್ನಿಸ್ತಿದೆ ಅಂದ್ರೆ ಅದನ್ನ ನಾವು ಹಂಗೇನೆ ಹೇಳಕ್ ಬರಲ್ಲ. ಸೊ ಕಿಡ್ನಿ ಬಯಾಪ್ಸಿ ಮಾಡಿ ಬಯಾಪ್ಸಿನಲ್ಲಿ ರಿಪೋರ್ಟ್ ಬಂದ್ಮೇಲೆ ಗೊತ್ತಾಗೋದು. ಸೊ ಈಗ ಮೆಂಬ್ರನೇಸ್ ನೆಫ್ರೋಪತಿ ಅಂದ್ರೆ ಮೆಂಬ್ರನೇಸ್ ನೆಫ್ರೋಪತಿಗೆ ನಾವು 3 to 6 months ಇಮ್ಯುನೋಸಪ್ರೆಷನ್ಸ್, ಲೋವರ್ ರೇಂಜ್ ಅಲ್ಲಿ ಇದೆ ಅಂದ್ರೆ ಜಸ್ಟ್ AC ಇನ್ಹಿಬಿಟರ್ಸ್, ARBs ಕೊಡ್ತೀವಿ. ಹೈಯರ್ ಡೋಸ್ ಅಲ್ಲಿ ಇದೆ ಅಂದ್ರೆ ಸೈಕ್ಲೋಪಾಸ್ಮೈಡ್ ಮತ್ತೆ ಸ್ಟಿರಾಯ್ಡ್ಸ್ ಆ ಥರ ಇಮ್ಯುನೋಸಪ್ರೆಷನ್ ಯೂಸ್ ಮಾಡ್ತೀವಿ. ಅಗೇನ್ ಲೂಪಸ್ ನೆಫ್ರೈಟಿಸ್ಗೂ ಇಮ್ಯುನೋಸಪ್ರೆಷನ್ ಮತ್ತೆ ಸ್ಟಿರಾಯ್ಡ್ಸ್ ಇದನ್ನೇ ಯೂಸ್ ಮಾಡ್ತೀವಿ. ಸೊ ಮೆಂಬ್ರನೇಸ್ ನೆಫ್ರೋಪತಿ, ಲೂಪಸ್ ನೆಫ್ರೈಟಿಸ್ ಇದೆರಡರಲ್ಲೂ ಕಂಪ್ಲೀಟ್ ರೆಮಿಷನ್ ಪೀರಿಯಡ್ ಬರುತ್ತೆ. ಅಂದ್ರೆ 1 year, 2 year ಇಲ್ಲ 5 years ಏನು ಅವ್ರ ಡಿಸೀಸ್ ಆಕ್ಟಿವಿಟಿನೂ ಇರಲ್ಲ, ಅವ್ರ ಟ್ರೀಟ್ಮೆಂಟೂ ಇರಲ್ಲ. ಅಂದ್ರೆ ಒಂದು 3 to 6 months ಟ್ರೀಟ್ಮೆಂಟ್ ಕೊಟ್ಟಿರ್ತೀವಿ. ಸೊ ಒಂದು 3 years ಇಲ್ಲ 5 years, 6 years ಏನು ಟ್ರೀಟ್ಮೆಂಟ್ ಇರಲ್ಲ. ಮತ್ತೆ ರೆಮಿಷನ್ ಬಂದ್ರೆ ಬರ್ಬೋದು, ಅಂದ್ರೆ ರಿಲ್ಯಾಪ್ಸ್ ತರ ಬಂದ್ರೆ ಬರ್ಬೋದು, ಬಂದಿಲ್ಲ ಅಂದ್ರೆ ವೆಲ್ ಅಂಡ್ ಗುಡ್, ಅಲ್ಲಿಗೆ ಮುಗೀತು ಆ ತರ. ಈ ಐಜಿಎ ನೆಫ್ರೋಪತಿ ಅಂತ ಬಂದ್ರೆ ಇದು ಆಂಟಿಪ್ರೋಟೀನ್ಯೂರಿಕ್ ಮೆಡಿಕೇಶನ್ಸ್, ಇದನ್ನೆಲ್ಲ ಲೈಫ್ ಲಾಂಗ್ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ. ಬಟ್ ಅದು ಮಿನಿಮಲ್ ಚೈನ್ ಡಿಸೀಸ್ ಆ ತರ ಬಂತಂದ್ರೆ ಅದು 6 to 12 weeks ಡ್ಯೂರೇಷನ್ ಅಷ್ಟೇ. ಆ ಡ್ಯೂರೇಷನ್ ಟ್ರೀಟ್ಮೆಂಟ್ ಕೊಟ್ಟು ಅದು ರೆಮಿಷನ್ ಬರ್ತಿದೆ ಅಂದ್ರೆ ಅಲ್ಲಿ ಕ್ಲೋಸ್. ಕೆಲವೊಂದ್ಸಾರಿ ರಿಕರೆನ್ಸ್ ಬರ್ಬೋದು, ರಿಕರೆನ್ಸ್ ಬಂದ್ರೆ ಮತ್ತೆ ಟ್ರೀಟ್ ಮಾಡ್ಬೇಕಾಗತ್ತೆ ಅಷ್ಟೇ. ಓಕೆ, ಬೇಸಿಕಲಿ ಪ್ರೋಟೀನ್ ಯೂರಿಯಾ ಬರ್ತಂತೆ ಯಾವ ರೀತಿ ನಾವು ಡಯಟ್ ನ ಮೇಂಟೈನ್ ಮಾಡ್ಬೇಕಾಗುತ್ತೆ ಡಾಕ್ಟರ್? ಪ್ರೋಟೀನ್ ಯೂರಿಯಾ ಬರ್ತಿರ್ಬೇಕಿದ್ರೆ ಈಗ ಅಂಡರ್ಲೈಯಿಂಗ್ ರೀನಲ್ ಡಿಸ್ಫಂಕ್ಷನ್ ಎಷ್ಟಿದೆ ಅನ್ನೋದು ನಾವು ನೋಡ್ತೀವಿ. ಕ್ರಿಯಾಟಿನ್ ಅದನ್ನೆಲ್ಲ ನಾವು ಇವ್ಯಾಲ್ಯೂಯೇಟ್ ಮಾಡಬೇಕಾಗುತ್ತೆ. ಸೊ ಕ್ರಿಯಾಟಿನ್ ಲೆವೆಲ್ ಜಾಸ್ತಿ ಆಗಿದೆ, ಅವ್ರು ಆಲ್ರೆಡಿ ಕ್ರಾನಿಕ್ ಕಿಡ್ನಿ ಡಿಸೀಸ್ ಸ್ಟೇಜ್ಗೆ ಹೋಗ್ತಿದ್ದಾರೆ ಅಂದ್ರೆ ನಾವು ಪ್ರೋಟೀನ್ ರೆಸ್ಟ್ರಿಕ್ಟೆಡ್ ಡಯಟ್ ಹೇಳ್ತೀವಿ. ಹಿಂಗೆ ಈಗ ಡಯಾಬಿಟಿಕ್ ಕಿಡ್ನಿ ಡಿಸೀಸ್ ಇರಬೇಕಿದ್ರೆ ಹೇಳ್ತೀವಿ, ಅದೇ ತರ ಪ್ರೋಟೀನ್ ರೆಸ್ಟ್ರಿಕ್ಟೆಡ್ ಡಯಟ್ ಹೇಳ್ತೀವಿ. ಬಟ್ ರೀನಲ್ ಫಂಕ್ಷನ್ಸ್ ನಾರ್ಮಲ್ ಇದೆ, ಬರೀ ಪ್ರೋಟೀನ್ ಯೂರಿಯಾ ಇದೆ ಅನ್ನೋ ಟೈಮಲ್ಲಿ ಪ್ರೋಟೀನ್ ರೆಸ್ಟ್ರಿಕ್ಷನ್ ಏನು ಬೇಕಿಲ್ಲ. ಇನ್ಫ್ಯಾಕ್ಟ್ ನಾವು ಆಕ್ಚುಲಿ ಐ ಪ್ರೋಟೀನ್ ಸಪ್ಲಿಮೆಂಟ್ಸ್ ಕೊಡ್ತೀವಿ. ಏನಕ್ಕೆ ಈಗ ಆಲ್ರೆಡಿ ಪ್ರೋಟೀನ್ ಲೀಕ್ ಆಗ್ತಿರುತ್ತೆ, ಬಾಡಿನಲ್ಲಿ ಪ್ರೋಟೀನ್ ಕಾಂಪೋನೆಂಟ್ ಕಡಿಮೆ ಇದೆ ಅಂದ್ರೆ ಮತ್ತೆ ಮಾಲ್ ನ್ಯೂಟ್ರಿಷನ್, ಇನ್ಫೆಕ್ಷನ್ ಚಾನ್ಸಸ್ ಎಲ್ಲ ಜಾಸ್ತಿ ಇರುತ್ತೆ. ಸೊ ಹಂಗಾಗಿ ಅವರಿಗೆ ಹೈ ಪ್ರೋಟೀನ್ ಡಯಟ್ ನ ಅಡ್ವೈಸ್ ಮಾಡ್ತೀವಿ. ಈಗ ಫುಡ್ ನಾವು ಯಾವ ತರ ತಗೊಳ್ಬೇಕಾಗುತ್ತೆ ಡಾಕ್ಟರ್? ಯಾಕೆಂದ್ರೆ ಈಗ ಎಲ್ಲರೂ ಈಗ ಪ್ರಿಕಾಷನ್ಸ್ ಬೆಟರ್ ದಾನ್ ಕ್ಯೂರ್ ಅನ್ನೋದೊಂದು ಥಾಟ್ ಇರುತ್ತೆ. ಸೊ ನಾವು ಬರ್ದಂಗೆ ಯಾವ ರೀತಿ ಒಂದು ಆಹಾರ ಪಥ್ಯ ಕ್ರಮವನ್ನ ನಾವು ಅಳವಡಿಸ್ಕೊಳ್ಬೇಕಾಗುತ್ತೆ? ಓಕೆ, ಅದೇ ಈಗ ಪ್ರೋಟೀನ್ ಯೂರಿಯಾಗೆ ಇನ್ ಜನರಲ್ ಪ್ರಿವೆಂಟಿವ್ ಮೆಜರ್ಸ್ ಅಂದ್ರೆ ಈಗ ವಾಟ್ ಆರ್ ದ ಕಾಸಸ್ ಅನ್ನೋದನ್ನ ನೋಡ್ಬೇಕು. ಈಗ ಡಯಾಬಿಟಿಸ್, ಹೈಪರ್ ಟೆನ್ಷನ್ ಇವು ನಮ್ಮ ಕೈಯಲ್ಲಿ ಕಂಟ್ರೋಲಬಲ್ ಇರೋ ತೊಂದರೆಗಳು. ಸೊ ಈಗ ಡಯಾಬಿಟಿಸ್, ಹೈಪರ್ ಟೆನ್ಷನ್ ಅಂದ್ರೆ ಅಗೇನ್ ಇನ್ ಜನರಲ್ ಸಾಲ್ಟ್ ರೆಸ್ಟ್ರಿಕ್ಷನ್, ಮತ್ತೆ ಹೈ ಪ್ರೋಟೀನ್ ಡಯಟ್ ಅಂದ್ರೆ ಹೈ ಫೈಬರ್ ಕಂಟೆಂಟ್ ಡಯಟ್, ಅಡೆಕ್ವೇಟ್ ವಾಟರ್ 3 to 4 liters ಆಫ್ ವಾಟರ್, ಮತ್ತೆ ಡೈಲಿ 30 to 40 minutes ಎಕ್ಸಸೈಸ್, ಈ ತರದೆಲ್ಲ ಮಾಡ್ಕೋಬೇಕು. ಅದ್ರ ಜೊತೆಗೆ ಈಗ ಡಯಾಬಿಟಿಸ್, ಹೈಪರ್ ಟೆನ್ಷನ್ ಏನಾದ್ರು ಬರ್ತಿದೆ ಅಂದ್ರೆ ಅದನ್ನ ಅರ್ಲಿ ಡಿಟೆಕ್ಷನ್, ಈಗ ಎಲೆಕ್ಟಿವ್ ಆಗಿ ಇಯರ್ಲಿ ಒನ್ಸ್ ಸ್ಕ್ರೀನಿಂಗ್ ತರ ಮಾಡ್ಕೊಂಡು ಅದು ಪ್ರೋಟೀನ್ ಯೂರಿಯಾ ಸ್ಟೇಜ್ ಹೋಗೋದಕ್ಕಿಂತ ಮುಂಚೆನೆ BP, ಶುಗರ್ ಕಂಟ್ರೋಲ್ ಮಾಡ್ಕೊಂಡ್ರೆ ಅದು ಪ್ರೋಟೀನ್ ಯೂರಿಯಾ ಬರಲ್ಲ. ಬಟ್ ಈ ಮೆಂಬ್ರನೇಸ್ ನೆಫ್ರೋಪತಿ ಮತ್ತೆ ಐಜಿಎ ನೆಫ್ರೋಪತಿ, ಲೂಪಸ್ ನೆಫ್ರೈಟಿಸ್ ಈ ತರದೆಲ್ಲ ಏನ್ ರೇರ್ ಡಿಸೀಸಸ್ಗಳಿದೆ ಅದನ್ನ ನಾವು ವಾಲಂಟ್ರಿ ಅಂದ್ರೆ ಮೇ ಬಿ ಒನ್ಸ್ ಇನ್ 6 months ಇಲ್ಲ ಒನ್ಸ್ ಇನ್ ಇಯರ್, ಈಗ ಹೆಂಗೆ ನಾವು ಶುಗರ್ ಚೆಕ್ ಮಾಡ್ತೀವಿ ಅದೇ ಟೈಮಲ್ಲಿ ಯೂರಿನ್ ಪ್ರೋಟೀನ್ ಮತ್ತೆ ಒಂದು ಕ್ರಿಯಾಟಿನಿನ್ ಇದೆರಡು ಟೆಸ್ಟ್ ಮಾಡ್ಕೊಂಡು ಅದೇನಾದ್ರು ಅಬ್ನಾರ್ಮಲ್ ಬಂದ್ರೆ ಫರ್ದರ್ ಇವ್ಯಾಲ್ಯೂಯೇಷನ್, ಇಲ್ಲ ಅಂದ್ರೆ ಇಲ್ಲ, ಆ ತರ ಸ್ಕ್ರೀನ್ ಮಾಡಿದ್ರೆ ಮಾತ್ರ ಗೊತ್ತಾಗೋದು. ಸೊ ಆ ತರ ಸ್ಕ್ರೀನ್ ಮಾಡ್ಕೋಬೇಕಾಗುತ್ತೆ. ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಪ್ರೋಟೀನ್ ಯೂರಿಯಾನ ಹೇಗೆ ಬರ್ದಂಗೆ ಯಾವ ರೀತಿ ನಾವು ಅಳವಡಿಸ್ಕೊಳ್ಬೇಕು ಆಹಾರ ಕ್ರಮ ಅಂತ ಹೇಳಿದ್ರಿ, ಮತ್ತೆ ಯಾವ ರೀತಿ ಅದನ್ನ ತಡೆಗಟ್ಬೋದು ಅಂತ ತಿಳಿಸ್ಕೊಡಿ ಡಾಕ್ಟರ್. ಆಹಾರ ಪಥ್ಯ ಅಲ್ದೇನೆ ಲೈಕ್ ಮನೆ ಮದ್ದು ಅಂತ ಏನಾದ್ರು ಇದೆಯಾ, ಹೇಗೆ? ಆ ತರ ಪರ್ಟಿಕ್ಯುಲರ್ ಆಗಿ ಪ್ರೋಟೀನ್ ಯೂರಿಯಾ ಪ್ರಿವೆಂಟ್ ಮಾಡೋದಕ್ಕೆ ಅಂತ ಏನು ಇಲ್ಲ. ಮೇನ್ ಆಗಿ ಈಗ ಅಂಡರ್ಲೈಯಿಂಗ್ ಡಿಸೀಸಸ್ನೇ ನಾವು ಟಾರ್ಗೆಟ್ ಮಾಡಬೇಕು. ಸೊ ಈಗ ಡಯಾಬಿಟಿಸ್ ಬರ್ದಂಗೆ, ಹೈಪರ್ ಟೆನ್ಷನ್ ಬರ್ದಾಗೆ ಆತರ. ಈಗ ಚಿಕ್ಕ ಚಿಕ್ಕ ಮಕ್ಕಳಲ್ಲೂ ಕೂಡ ಡಯಾಬಿಟಿಕ್ ಬರ್ತಾ ಇದೆ ಅಲ್ವಾ ಡಾಕ್ಟರ್? ಚಿಕ್ಕ ಮಕ್ಕಳಲ್ಲಿ ಅದ್ರಲ್ಲಿ ಈಗ type 1, type 2 ಅಂತ ಇತ್ತು ಮುಂಚೆ. ಬಟ್ ಇವಾಗ ಈ ಇನ್ಕ್ರೀಸ್ಡ್ ಏನು ಔಟ್ಸೈಡ್ ಫುಡ್ ಮತ್ತೆ ಈ ಮೆಟಬಾಲಿಕ್ ಸಿಂಡ್ರೋಮ್, ಈ ಒಬೆಸಿಟಿ, ಇನ್ಆಕ್ಟಿವಿಟಿ ಇದೆಲ್ಲ ಜಾಸ್ತಿ ಆಗ್ತಿರೋದ್ರಿಂದ ಈವನ್ ಚೈಲ್ಡ್ಹುಡ್ ಅಲ್ಲೂ ಇನ್ ಅರ್ಲಿ ಏಜ್, 20-30 year ಏಜ್ ಅಲ್ಲೂ ಡಯಾಬಿಟಿಸ್ ತುಂಬಾ ಜಾಸ್ತಿನೇ ಬರ್ತಿದೆ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಬಾನವಿ ಆಸ್ಪತ್ರೆಯ ನೆಫ್ರಾಲಜಿಸ್ಟ್ ಆದಂತಹ ಡಾಕ್ಟರ್ ಮನು ಅವರು ಪ್ರೋಟೀನ್ ಯೂರಿಯಾ ಅಂತ ಏನು, ಪ್ರೋಟೀನ್ ಯೂರಿಯಾ ಬಂದಾಗ ಯಾವೆಲ್ಲ ಲಕ್ಷಣಗಳು ಕಂಡು ಬರುತ್ತೆ, ಪ್ರೋಟೀನ್ ಯೂರಿಯಾ ಉಂಟಾದಾಗ ಯಾವ ರೀತಿ ಟ್ರೀಟ್ಮೆಂಟ್ನ ನಾವು ಪಡ್ಕೊಳ್ಬೇಕು ಅಂತ ಸಾಕಷ್ಟು ಮಾಹಿತಿನ ಅವರ ಬ್ಯುಸಿ ಸ್ಕೆಡ್ಯೂಲಲ್ಲೂ ಕೂಡ ನಮ್ಮ ಸ್ಟುಡಿಯೋಗೆ ಬಂದು ನಿಮಗೆ ಸಾಕಷ್ಟು ಮಾಹಿತಿನ ನೀಡಿದ್ರು ಅಂತ ಹೇಳ್ತಾ ಸರ್, ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ಧನ್ಯವಾದಗಳು ಸರ್. ಮತ್ತೊಂದು ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಮುಂದೆ ಇರ್ತೀನಿ. ಹೀಗೆ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಸಿ ಮೈಸೂರು ವಾಹಿನಿ.
ಅತ್ಯಾಧುನಿಕ ಸೌಲಭ್ಯಗಳು, ನುರಿತ ಅನುಭವಿ ವೈದ್ಯರ ತಂಡದೊಂದಿಗೆ ಉತ್ತಮ ಚಿಕಿತ್ಸೆಗಳು ಭಾನ್ನವಿ ಆಸ್ಪತ್ರೆಯಲ್ಲಿ ಲಭ್ಯ. ನಮ್ಮಲ್ಲಿ ನ್ಯೂರಾಲಜಿ, ನ್ಯೂರೋ ಮೈಕ್ರೋಸ್ಕೋಪಿಕ್ ಚಿಕಿತ್ಸೆ, ENT, ಕಿಡ್ನಿ ಸ್ಟೋನ್ಗೆ ಲೇಸರ್ ಚಿಕಿತ್ಸೆ, ಡರ್ಮಟಾಲಜಿ, ಟ್ಯಾಟೂ ರಿಮೂವಲ್ ಲೇಸರ್ ಟ್ರೀಟ್ಮೆಂಟ್, ಹೇರ್ ಟ್ರಾನ್ಸ್ಪ್ಲಾಂಟ್, ಗೈನಕಾಲಜಿ, ಪೀಡಿಯಾಟ್ರಿಕ್, ರೇಡಿಯಾಲಜಿ, ಲ್ಯಾಬೊರೇಟರಿ, ಡಯಾಗ್ನೋಸ್ಟಿಕ್ಸ್, 24x7 ಫಾರ್ಮಸಿ, ಎಮರ್ಜೆನ್ಸಿ ಮತ್ತು ಆಂಬ್ಯುಲೆನ್ಸ್ ಸೇವೆಗಳು ಲಭ್ಯ. ಆಧುನಿಕ ವೈದ್ಯಕೀಯ ಸಲಕರಣೆಯನ್ನ ಹೊಂದಿರುವ ಆಪರೇಷನ್ ಥಿಯೇಟರ್, ICU, ಎಂಡೋಸ್ಕೋಪಿಕ್, ಡಯಾಲಿಸಿಸ್ ಚಿಕಿತ್ಸೆಗಳನ್ನ ನೀಡಲಾಗುವುದು. ಇದಲ್ಲದೆ ಸರ್ಕಾರಿ ಮತ್ತು ಯಾವುದೇ ಖಾಸಗಿ ಹೆಲ್ತ್ ಇನ್ಶೂರೆನ್ಸ್ ಯೋಜನೆಯನ್ನ ಒಳಗೊಂಡಿದೆ. ಸೇವಾ ಮನೋಭಾವ ಹೊಂದಿರುವ ವೈದ್ಯರು ಮತ್ತು ನರ್ಸಿಂಗ್ ಸಿಬ್ಬಂದಿಗಳಿಂದ ಉತ್ತಮ ಸೇವೆ ನೀಡಲಾಗುವುದು. ನಿಮ್ಮ ಯಾವುದೇ ಆರೋಗ್ಯ ಸಮಸ್ಯೆಗೆ ಸೂಕ್ತ ಚಿಕಿತ್ಸೆ ಪಡೆಯಲು ಭಾನ್ನವಿ ಆಸ್ಪತ್ರೆಗೆ ಭೇಟಿ ಕೊಡಿ. ಸಂಪರ್ಕಿಸಿ ಭಾನ್ನವಿ ಆಸ್ಪತ್ರೆ, P2, ಅನಿಕೇತನ ರೋಡ್, E&F ಬ್ಲಾಕ್, ಕುವೆಂಪು ನಗರ, ಮೈಸೂರು.